ದುರ್ಗದ ಸರಿಗಮ ಸಂಗೀತ ನೃತ್ಯೋತ್ಸವ ಕಾರ್ಯಕ್ರಮದ ಇಂದಿನ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಹಿರಿಯರು ಅನುಭಾವಿಗಳು ಆಗಿರುವಂತಹ ನಿವೃತ್ತ ಪ್ರಾಂಶುಪಾಲರಾದ ಶ್ರೀ ಪರಮೇಶ್ವರಪ್ಪನವರು, ಮುಖ್ಯ ಅತಿಥಿಗಳಾಗಿರುವಂತಹ ಅವರು ಯಾರೂ ಬಂದಿಲ್ಲ, KB ಸುರೇಶ್ ಅವರಿದ್ದಾರೆ ಇಲ್ಲಿ, DS ಸುರೇಶ್ ಬಾಬುರವರೇ, ಮಂಜುನಾಥ್ ಸಿ ಅವರೇ, ಕಿರಣ್ ಕುಮಾರ್ ಅವರೇ, ನಂದಿನಿ ಶ್ರೀ ಶಿವಪ್ರಕಾಶ್ ಅವರೇ, ಶ್ರೀಮತಿ ಶ್ವೇತಾ ಮಂಜುನಾಥ್ ಅವರೇ, ಶ್ರೀ ಕಿರಣ್ ಜಿ ಅವರೇ, ಗುರುವಚನ ಪ್ರಭಾ ಈ ಒಂದು ಭಾವಾರ್ಥವನ್ನು ಬರೆದಿರುವಂತಹ ಡಾಕ್ಟರ್ AL ದೇಸಾಯಿ ಅವರೇ, ಇನ್ನೊಂದು ಪುಸ್ತಕದ ಸಂಪಾದನೆ ಮಾಡಿರುವಂಥ ಡಾಕ್ಟರ್ ಹರೀಶ್ ಹೆಗಡೆ ಅವರೇ, ನಮ್ಮನ್ನು ಇಲ್ಲಿಗೆ ಬರಮಾಡಿಕೊಂಡಿರುವಂತಹ ಶ್ರೀಮತಿ ಡಾಕ್ಟರ್ ಭವ್ಯರಾಣಿ ಮತ್ತು ಶ್ರೀ ಸುಜಿತ್ ಕುಲಕರ್ಣಿ ಅವರೇ, ಅದಕ್ಕಾಗಿ ಶ್ರಮಿಸಿರುವಂತಹ ರಾಘವೇಂದ್ರ ಜಮಖಂಡಿಕರ್ ಅವರೇ, ಎಲ್ಲ ಸಂಗೀತಾಸಕ್ತರೇ ಮತ್ತು ಮುದ್ದು ಮಕ್ಕಳೇ, ವರದಿಗಾರರೇ, ಮೊದಲನೇದಾಗಿ ನಮಗೊಂದು ಕಾಣಿಕೆ ಪ್ಯಾಕೆಟನ್ನು ಇವರು ಕೊಟ್ಟಿದ್ದಾರೆ. ಬಹುಶಃ ಇದು ವಜ್ಜೆ ಇರೋದು ನೋಡಿದರೆ 25,000 ಇರಬೇಕು ಅಂತ ನಾನು ಅನ್ಕೊತೀನಿ. ಎಷ್ಟೈತಿ? 22 20? ಬಹುಶಃ ಪ್ಯಾಕೆಟ್ ಒಂದು 5 ವಜ್ಜೆ ಇರಬೇಕಂತ ನಾನು ಅನ್ಕೋತೀನಿ. ಇದರಾಗ ನನಗೆ 20,000 ರೂಪಾಯಿ ಕಾಣಿಕೆಯನ್ನು ಇಟ್ಟಿದ್ದಾರೆ. ಇಷ್ಟು ಚಲೋ ಕೆಲಸ ಮಾಡೋರು ಕಾಣಿಕೆ ತಗೊಳ್ಳೋದು ನನ್ನ ಧರ್ಮ ಅಲ್ಲ ಅಂಥೇಳಿ ಈ ಕಾಣಿಕೆಯನ್ನು ಅವರಿಗೆ ಮರಳಿ ಕೊಡ್ಲಿಕ್ಕೆ ಬಯಸ್ತೇನೆ. ಒಂದು ಸಂಗೀತ ಪಾಠಶಾಲೆಯಿಂದ 500 ರೂಪಾಯಿ ಕಾಣಿಕ ಕೊಡೋಕ್ಕೂ ಕಷ್ಟ ಇರ್ತೈತಿ. ಅಂಥದ್ದು ಅವ್ರ ದೊಡ್ಡ ಗುಣ ಎಂಥದ್ದಂದ್ರೆ 20,000 ಇಟ್ಟಾರ ಅದ್ರಾಗ. ಇರಲಿ, ಆ ವಿಚಾರವನ್ನು ಬಿಡೋಣ. ನಿಮಗೆ ಎಷ್ಟು ನಿಮಿಷ ಕೇಳೋ ತಾಳ್ಮೆ ಐತಿ ಅಂತ ನನ್ನ ಮೊದಲನೇ ಪ್ರಶ್ನೆ. ಅದು ಅಷ್ಟೇ ನಿಮಿಷ ಮಾತಾಡ್ತೀನಿ. 2 ನಿಮಿಷ ಅಂದರೆ 2 ನಿಮಿಷ, 1 ತಾಸು ಅಂದ್ರೆ 1 ತಾಸು, 2 ತಾಸು ಅಂದರೆ 2 ತಾಸು. ಅಥವಾ ನೀವು ಹೇಳ್ರಿ ಎಷ್ಟು ಹೊತ್ತು ಮಾತಾಡಲಿ, ಎಷ್ಟಕ್ಕೆ ಮುಗಿಬೇಕಿದು? ಆಯಿತು. ಸಂಗೀತ ಅಂದರೆ ನಾದವಿದ್ಯೆ. ಇದು ಈಗೇನು ನಮ್ಮ ಕಣ್ಣಿಗೆ ಕಾಣುತ್ತಲ್ಲ, ಇದು ಎಲ್ಲದೂ ಹುಟ್ಟುವ ಪೂರ್ವದಲ್ಲಿ ಹುಟ್ಟಿದ ವಿದ್ಯೆ. ಇದು ಮೊದಲನೇದಾಗಿ ತಮ್ಮ ಗಮನದಾಗಿರಲಿ. ಮೂಲ ಹುಟ್ಟಿದ್ದು ಯಾವುದು ಅಂತಂದರೆ, ಅಂದರೆ ನಿಮಗೆ ಗೊತ್ತಿರಲಿ, ಪಂಚಮಹಾಭೂತಗಳು ಅಂತ ನಾವೇನು ಕರಿತೀವಲ್ಲ, ಭೂಮಿ, ಗಾಳಿ, ನೀರು, ಬೆಂಕಿ, ಆಕಾಶ, ಇವೆಲ್ಲವೂ ಏನದಾವಲ್ಲ, ಇವು ಎಲ್ಲವುಗಳು ಹುಟ್ಟುವ ಪೂರ್ವದಲ್ಲಿ ಯಾವುದು ಹುಟ್ಟಿತು ಅಂತಂದ್ರೆ ಮೊದಲನೆಯದಾಗಿ ಸಂಗೀತ ಹುಟ್ಟಿತು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಸಂಗೀತದ ಕಾಲಮಾನ ಯಾವುದು ಅಂತಂದ್ರೆ ಸೃಷ್ಟಿ ಹುಟ್ಟುವ ಪೂರ್ವದಲ್ಲಿ ಹುಟ್ಟಿರ್ತಕ್ಕಂಥದ್ದಿದು. ಚನ್ನಬಸವಣ್ಣನವ್ರದ್ದು ಒಂದು ಪುಸ್ತಕ ಇದೆ. ಆ ಪುಸ್ತಕದ ಹೆಸರು ಕರ್ಣಹಸಿಗೆ ಅಂತ. 900 ವರ್ಷಗಳ ಹಿಂದೆ ಬರೆದಿರುವಂಥ ಪುಸ್ತಕ. ಆ ಪುಸ್ತಕದೊಳಗೆ ಮೊದಲಿಗೆ ಏನು ಹುಟ್ಟಿತು ಅಂತ ಬರೀತಾರೆ ಅವರು ಅಂತಂದ್ರೆ ನಾದ, 2ನೇದು ಬಿಂದು, 3ನೇದು ಕಳೆ. ನಾದ, ಬಿಂದು, ಕಳೆ ಇವು 3 ಹುಟ್ಟಿದವು. ನಾದ, ಬಿಂದು, ಕಳೆಗಳು ಹುಟ್ಟಿದ್ವಲ್ಲ, ಈ 3ರಲ್ಲಿ ಮೊದಲನೇದ್ದೇ ನಾದ. ಅದರೊಳಗೆ ಅಕಾರ
ಉಕಾರ ಮಕಾರ ಅಂತ 3 ಅಕ್ಷರ ಹುಟ್ಟಿದು. ಮತ್ತು 3 ಅಕ್ಷರಗಳು ಹುಟ್ಟಿದವು. ಆ 3 ಅಕ್ಷರಗಳು ಕೂಡಿ ಒಂದಾಯಿತು. ಅದಕ್ಕೆ ಓಂ ಅಂತಂತಾರೆ. ಓಂ ಅಂತಂತಾರೆ. ಓಂ ಅನ್ನ ನೀವು ಉಚ್ಚಾರ ಮಾಡಬೇಕಾದ್ರೆ ಎಲ್ಲಿಂದ ಆರಂಭಿಸಬೇಕಾಗತ್ತೆ ಅಂತಂದ್ರೆ ನಾಭಿಯಿಂದನೇ ಆರಂಭಿಸಬೇಕಾಗತ್ತೆ, ಹೊಕ್ಕಳದಿಂದ. ಯಾರಿಗೆ ಹೊಕ್ಕಳದಿಂದ ಉಸಿರು ತೆಗೆದುಕೊಳ್ಳುವ ಶಕ್ತಿ ಇರ್ತೈತೆ ಅವರಿಗೆ ಮಾತ್ರ ಸಂಗೀತ ಒಲಿತೈತೆ, ಹೊರತಾಗಿ ಎದೆಯಿಂದ ಕಂಠದಿಂದ ಉಸಿರಾಡ್ತಿದ್ರಂತಂದ್ರೆ ಅವರಿಗೆ ಸಂಗೀತ ಒಲಿಯೋದಿಲ್ಲ. ನಿಮ್ಮ ತಲೆ ಒಳಗಿರಲಿ. ಯಾರಿಗೆ ಈ ಎದೆಯಿಂದ ಕಂಠದಿಂದ ಮಾತ್ರ ಉಸಿರು ಹುಟ್ಟುತ್ತಲ್ಲ ಅವರಿಗೆ ಆಯುಷ್ಯ ಬಹಳ ಇಲ್ಲ. ಯಾರಿಗೆ ನಾಭಿಯಿಂದ ಹುಟ್ಟುತ್ತಲ್ಲ ಅವರಿಗೆ ಆಯುಷ್ಯ ಬಹಳಷ್ಟು ಇರ್ತೈತಿ. ನೀವು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಒಂದು ಬಹಳ ಚಲೋ ಮಾತು ಹೇಳ್ತೀನಿ, ನೆನಪಿನಾಗ ಇಟ್ಕೋರಿ. ಎಲ್ಲದನ್ನೂ ಮರೆತರೂ ಪರವಾಗಿಲ್ಲ. ರಾಗ ಹುಟ್ಟಿದ್ದೇ ಮನುಷ್ಯನಿಗೆ ರೋಗ ಬರಬಾರದು ಅಂತ. ನಿಮ್ಮ ತಲೆಯಾಗೈತಿ ಇದು. ರಾಗ ಹುಟ್ಟಿದ್ದೇ ಮನುಷ್ಯನಿಗೆ ರೋಗ ಬರಬಾರದು ಅಂತ. ಆ ಭಗವಂತ ಎಷ್ಟು ಅದ್ಭುತ ಕೊಡುಗೆಯನ್ನು ಕೊಟ್ಟಿದ್ದಾನೆ ಅಂತಂದ್ರೆ, ಮೊದಲನೇದಾಗಿ ಎಲ್ಲದನ್ನು ಹುಟ್ಟಿಸುವ ಪೂರ್ವದಲ್ಲಿ ರೋಗ ಬರಲಾರ್ದಂಗೆ ಮಾಡುವಂತಹ ರಾಗಗಳನ್ನು ಹುಟ್ಟಿಸಿಬಿಟ್ಟವ. ನಾವು ರಾಗನ ದೂರಿಟ್ವಿ, ರೋಗನ ಹತ್ತಿರ ಕರ್ಕೊಂಬಂದ್ಬಿಟ್ವಿ. ಯಾವುದನ್ನು ದೂರಿಟ್ಟಿವಿ? ರಾಗವನ್ನು ದೂರಿಟ್ಟಿವಿ, ರೋಗವನ್ನು ಕಿಸೆದಾಗ ಇಟ್ಕೊಂಡು ಅಡ್ಡಾಡಕೈತಿ ಬಿಟ್ಟಿದ್ವಿ. ಒಂದು ಗದಗಿನಲ್ಲಿರುವ ವೀರೇಶ್ವರ ಪುಣ್ಯಾಶ್ರಮ ಒಂದು ಪಾಠಶಾಲೆಯನ್ನು, ಸಂಗೀತ ಪಾಠಶಾಲೆಯನ್ನು ಬಿಟ್ಟರೆ ಬಹುಶಃ ಒಂದು ಸಮೃದ್ಧವಾದ ಸಂಗೀತ ಪಾಠಶಾಲೆಯನ್ನು ನಿಮ್ಮದೇ ಕಂಡಿದ್ದೀನಿ. ನಾನು ಈ ಚಿತ್ರದುರ್ಗದಲ್ಲೇ ಕಂಡಿದ್ದೀನಿ. ರಾಜ್ಯದೊಳಗೆ ಎಲ್ಲ ಕಾರ್ಯಕ್ರಮಗಳಿಗೂ ಹೋಗಿ ಗೊತ್ತಿದೆ. ಸಮೃದ್ಧವಾಗಿ ನಿಮ್ಮ ಪಾಠಶಾಲೆ ಆರಂಭ ಆಗಿದೆ. ಸಂಗೀತ ಅತ್ಯಂತ ಆಕರ್ಷಣೀಯ ವಿದ್ಯೆ. ಇದು ಅತ್ಯಂತ ಆಕರ್ಷಣೀಯ ವಿದ್ಯೆ. 64 ವಿದ್ಯೆಗಳಲ್ಲಿ ಬಹಳ ಆಕರ್ಷಣೀಯವಾಗಿರುವಂಥ ವಿದ್ಯೆ ಅಂತಂದ್ರೆ ಅದು ಸಂಗೀತ. ಈ ವಿದ್ಯೆ ಅದಕ್ಕೆ ಆಕರ್ಷಣೆ ಭಾಳ. ಅದಕ್ಕೆ ಯಾರ್ಯಾರನ್ನ ಆಕರ್ಷಣೆ ಮಾಡುತ್ತೆ, ಹೆಂಗೆ ಆಕರ್ಷಣೆ ಮಾಡುತ್ತೆ ಹೇಳೋಕ್ಕಾಗಲ್ಲ. ಅದ್ರಾಗ ಬಹಳ ಮಂದಿ ಲಗ ಹೊಡೆದವ್ರು ಅದಾರ. ಈ ವಿದ್ಯಾ ಕಲಿತ ಲಗ ಹೊಡೆದವ್ರು ಅದಾರ. ಈ ವಿದ್ಯಾ ಕಲಿತು ಉದ್ಧಾರ ಆಗಿ ಉದ್ಧಾರ ಮಾಡಿದವ್ರು ಯಾರಪ್ಪ ಅಂದ್ರೆ ಇಲ್ಲಿ ಒಂದು ಇಬ್ಬರು ಅದಾರ ನೋಡ್ರಿ, ಹಿಂದೆ ಬ್ಯಾನರ್ನ್ಯಾಗ. ಅವ್ರು ಮೊದಲು ಉದ್ಧಾರ ಆದರು, ಆಮೇಲೆ ಎಲ್ಲರನ್ನೂ ಉದ್ಧಾರ ಮಾಡಿದರು. ಯಾಕೆ ಪಂಚಾಕ್ಷರ ಗವಾಯಿಗಳು, ಪುಟ್ಟರಾಜ ಗವಾಯಿಗಳು ಇದರೊಳಗೆ ಯಶಸ್ವಿ ಆದ್ರಂದ್ರೆ ಅವರು ರಂಜನೆಯನ್ನ ವಿರೋಧ ಮಾಡಿದ ನಿರಂಜನರಾಗಿದ್ದರು. ಹಾಗಾಗಿ ಅವರಿಗೆ ಸಂಗೀತ ಶರಣಾಗತ ಆಯಿತು. ಸಂಗೀತ ಬಹಳ ಮಂದಿಗೆ ಒಲಿತೈತಿ, ಒಲದ ನಂತರದಲ್ಲಿ ಬಹಳ ಮಂದಿನ ಒದಿತೈತಿ. ಬಹಳ ಮಂದಿಗೆ ಒಲಿತೈತಿ, ಒಲದ ನಂತರದಲ್ಲಿ ಒದಿತೈತಿ. ಅದು ಒದಿಬಾರದು ಅಂತಂದ್ರೆ ಆ ಪಾಠಶಾಲೆಗಳನ್ನು ನಡೆಸವ ನಿರಂಜನನೇ ಆಗಿರಬೇಕೇ ಹೊರತಾಗಿ ಅವ ರಂಜನೆ ಉಳ್ಳವನಾಗಿರಬಾರ್ದು. ಒಂದು ನಿಮಗೆ ಗೊತ್ತಿರಲಿ, ಇವರಿಬ್ಬರು ತಯಾರಾಗಿದ್ದು ಯಾರ ಹತ್ರ ಅಂತಂದ್ರೆ ಹಾನಗಲ್ ಕುಮಾರಸ್ವಾಮಿಗಳ ಹತ್ರ. ಮೇಲೆ ಸಣ್ಣದೊಂದು ಫೋಟೋ ಐತೆಲ್ಲ, ಆ ಕಡೆ ಇಟ್ಟಾರ ನೋಡ್ರಿ. ಹಾನಗಲ್ ಕುಮಾರಸ್ವಾಮಿಗಳದು. ಹಾನಗಲ್ ಕುಮಾರಸ್ವಾಮಿಗಳು ಅಂತಂದರೆ ಕರ್ನಾಟಕದ ಸ್ವಾಮಿಗಳಲ್ಲಿ ಸದಾಕಾಲ ಸಮಾಜಮುಖಿಯಾಗಿ ಹೋಗಿರ್ತಕ್ಕಂಥ ಏಕೈಕ ಸ್ವಾಮಿಗಳು. ಪ್ರಾರಂಭದಿಂದ ಕೊನೆಯ ತನಕ ಸಮಾಜ 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 ಅಂಥೇಳಿ ಎಲ್ಲ ವರ್ಗಗಳ ಜನಾಂಗದ ಸಲುವಾಗಿ ಬಡದಾಡಿರ್ತಕ್ಕಂತಹ ಕುಮಾರ ಮಹಾಸ್ವಾಮಿಗಳವರು. ಅವ್ರ ಬಗ್ಗೆ ಸ್ವಲ್ಪ ತಡೆದು ಹೇಳ್ತೀನಿ, ನಾನು ಕೊನೆಗೆ ಹೇಳ್ತೀನಿ. ರಾಗ ಮತ್ತು ರೋಗದ ಬಗ್ಗೆ ನಿಮಗೆ ನಾ ಹೇಳ್ತಾ ಇದ್ದೆ. ಈ ರಾಗ ಮತ್ತು ರೋಗದ ವಿಚಾರವನ್ನು ಮೊದಲನೇ ಸಾರಿ ಮಾತಾಡ್ತಾ ಇದ್ದೀನಿ ನಾನು. ಇಲ್ಲೇ ತಲೆಯಾಗಿ ಬಂತದ್ದು. ಅದೇನು ಯಾವುದರ ಪುಸ್ತಕದಾಗ ತಗೊಂಡು ಬಂದು ನಿಮಗೆ ಹೇಳಕತ್ತಿದ್ದಲ್ಲ. ನಾವು ವೇದಿಕೆಗೆ ಬಂದಂತಹ ಸಂದರ್ಭದಲ್ಲಿ ವಯೋಲಿನ್ ಅನ್ನು ಹಿಡ್ಕೊಂಡು ಇವರೆಲ್ಲ
ವಾದ್ಯಗಳನ್ನು ನುಡಿಸ್ತಾ ಇದ್ರು. ವಯಲಿನ್ನಲ್ಲಿ ಎಷ್ಟು ತಂತಿಗಳದಾವ? 4. ನಾನು ಕೈ ಮಾಡೀನಿ, 4 ತಂತಿಗಳದಾವ. ತಂಬೂರಿಯಲ್ಲಿ ಎಷ್ಟು ತಂತಿಗಳದಾವ? 4 ತಂತಿಗಳದಾವ. ಇವು ಏನು ತಂತಿ ವಾದ್ಯಗಳು ಅಂತದವಲ್ಲ, ಈಗ ಈ ಎಲ್ಲ ತಂತಿ ವಾದ್ಯಗಳು ಹುಟ್ಟುವ ಪೂರ್ವದಲ್ಲಿ ಒಂದು ವಾದ್ಯ ಹುಟ್ಟಿತ್ತು, ಅದು ತಂತಿ ವಾದ್ಯ. ಅದು ಏಕದಾರಿ ಅಂತ ಅದರ ಹೆಸರು. ಅದು ಏಕದಾರಿ. ಅದು ಶಿಶುನಾಳದ ಶರೀಫನ ಕೈಯಾಗನೂ ಇತ್ತು, ಅದು ನಾರದನ ಕೈಯಾಗನೂ ಇತ್ತು. ಅಂದರೆ ಸಂಗೀತ ಕೇವಲ ಭೂಲೋಕದಲ್ಲಿ ಮಾತ್ರ ಇರುವಂಥ ವಿದ್ಯೆ ಅಲ್ಲ, ಅದು ಸ್ವರ್ಗದಲ್ಲಿಯೂ ಮೆರಿತಾ ಇದೆ ಅನ್ನೋದಕ್ಕೆ ಸಂಗೀತಗಾರನಾದ ನಾರದನೇ ಅದಕ್ಕೆ ಸಾಕ್ಷಿ ಆಗ್ತಾನೆ. ಸಂಗೀತ ನಮ್ಮ ನಾರದ ಎಲ್ಲಿದಾನಪ್ಪ ಅಂದ್ರೆ ಸ್ವರ್ಗದಾಗದನಂತ ನಾವೆಲ್ಲ ಪುರಾಣಗಳಲ್ಲಿ ಓದ್ತೀವಿ. ಅಂದರೆ ಸಂಗೀತದ ಲೋಕ ಒಂದು ಲೋಕ ಅಲ್ಲ, ಸಂಗೀತದ ಲೋಕ 14 ಲೋಕ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ನಾವು ಬಂದಾಗ ಏನು ತಂತಿ ನುಡಿಸ್ತಾ ಇದ್ದರಲ್ಲ ಇವರು, ನಿಮಗೆಲ್ಲ ಗೊತ್ತಿರಲಿ, ಎಲ್ಲರಿಗೂ ಚಿಂತೆ ಐತಿ. ಯಾರಿಗೆ ಚಿಂತಿಲ್ಲ? ಮುರುಮ್ಮಿ ಹಿಡ್ಕೊಂಡು ಮೋದಿ ಹಿಡ್ಕೊಂಡು, ಯಾರ್ಯಾರು ಮುರುಮ್ಮಿ ಹಿಡ್ಕೊಂಡು ಮೋದಿ ಹಿಡ್ಕೊಂಡು ಎಲ್ಲರಿಗೂ ಕೂಡ ಚಿಂತೆ ಐತಿ. ನಮ್ಮೆಲ್ಲರ ಚಿಂತೆ ದೂರ ಆಗಬೇಕಾಗಿತ್ತಪ್ಪ ಅಂತಂದ್ರೆ ತಂತಿಯ ವಾದ್ಯದ ಸಮೀಪಕ್ಕನ ನಾವು ಹೋಗಬೇಕು. ತಂತಿಗೆ ಚಿಂತೆ ದೂರ ಮಾಡೋ ಶಕ್ತಿ ಐತಿ. ಏನೈತಿ? ತಂತಿಗೆ ಚಿಂತೆಯನ್ನು ದೂರ ಮಾಡೋ ಶಕ್ತಿ ಐತಿ. ತಂತಿ ವಾದ್ಯಗಳು ಮನುಷ್ಯನನ್ನು ಏನು ಮಾಡ್ತಾವ ಅಂದ್ರೆ ನಿಯಂತ್ರಿಸ್ತಾವ. ತಂತಿ ವಾದ್ಯಗಳು ಮನುಷ್ಯನನ್ನು ಬಹಳ ವ್ಯವಸ್ಥಿತವಾಗಿ ನಿಯಂತ್ರಿಸ್ತಾವ. ತಲೆಯೊಳಗಿರ್ತಕ್ಕಂತಹ 100 ಸಮಸ್ಯೆಗಳನ್ನು ಆ ಕ್ಷಣದೊಳಗೆ ತಳಗೆ ಇಳಿಸ್ತಾವ. ಯಾರಿಗೆ BP ಹೆಚ್ಚಾಗೈತಿ, ಗುಳಿಗೆ ತಗೊಳ್ಳೋದು ಬಿಟ್ಟು ಒಂದು ಸ್ವಲ್ಪ ಸಂಗೀತ ಕೇಳ್ಕೊತ ಕುಂದ್ರಿ, ಮೊದಲು BP ಟೆಸ್ಟ್ ಮಾಡಿಸ್ರಿ. ಒಂದು ಅರ್ಧ ತಾಸು ಸಂಗೀತ ಕೇಳ್ರಿ ಗುಳಿಗೆ ತಗೊಳ್ಳೋಕ್ಕಿಂತ ಮೊದಲು. ಅದು ಎಷ್ಟು ತಳಗೆ ಇಳಿತೈತಿ ನಿಮಗೆ ಗೊತ್ತಾಕೈತಿ. ಏರಿದೆ BP. ಸಂಗೀತಕ್ಕಿರೋ ಶಕ್ತಿ ಅಂತಂದ್ರೆ ಇಳಿದಿತ್ತಂದ್ರೆ ಏರ್ಸುತ್ತ, ಏರಿತ್ತಂದ್ರೆ ಇಳಿಸುತ್ತೆ. ಅದರಾಗ ಆರೋಹಣನೂ ಐತಿ, ಅವರೋಹಣನೂ ಐತಿ. ಸಂಗೀತದಲ್ಲಿ 2 ಅದಾವ. ಆರೋಹಣ ಅಂದರೆ ಏರ್ಕೋಂತ ಹೋಗೋದು ಆರೋಹಣ, ಇಳ್ಕೋಂತ ಬರೋದು ಅವರೋಹಣ. ಈ ಸ ರಿ ಗ ಮ ಅಂತೇನು ಇವ್ರು 4 ಅಕ್ಷರ ತಗೊಂಡಾರಲ್ಲ, ಸ ರಿ ಗ ಮ ಪ ದ ನಿ ಸ, ಇದು ಯಾವ್ದ್ರಿ? ಆರೋಹಣ. ಸಾ ನಿ ದ ಪ ಮ ಗ ರಿ ಸ, ಇದು ಯಾವುದು? ಇಷ್ಟು ಸಾಕಲ್ಲ ನಮ್ಮ ಚಿಂತೆ ದೂರ ಆಗಕ್ಕೆ, ನಮ್ಮ ರೋಗ ದೂರ ಆಗಕ್ಕೆ. ನನಗೆ ಸಂಗೀತ ಬರಲ್ಲ, ಆದ್ರೆ ಬಸವಣ್ಣವ್ರದ್ದೊಂದು ವಚನ ಐತಿ. ಏನಂತಂದ್ರೆ ಆನು ಒಲಿದಂತೆ ಹಾಡುವೆ. ಮಜಾ ಹೆಂಗೆ ಮಾಡಿಬಿಟ್ರೆ ನೋಡ್ರಿ ಅವರು. ನನಗೆ ಸಂಗೀತ ಬರೋದಿಲ್ಲ, ನನಗೆ ಹೆಂಗೆ ಬರ್ತೈತೆ ಹಂಗೆ ಹಾಡ್ತೀನಿ ಅಂತಾರೆ ಅವರು. ಈಗ ದನ ಕಾಯು ಹುಡುಗರೆಲ್ಲ ಮಸ್ತ್ ಸಂಗೀತಗಾರರು ಅವರು. ಅವರಷ್ಟು ಚಲೋ ಸಂಗೀತಗಾರರು ನೀವಲ್ಲ. ದನ ಕಾಯುವ ಹುಡುಗರು ಬಿಸಿಲಿನ ತಾಪವನ್ನು ದೂರ ಮಾಡಿಕೊಳ್ಳೋದೇ ಸಂಗೀತದಿಂದ. ಅವ್ರು ಯಾವ್ದಾರ ಪಾಠಶಾಲೆದಾಗ ಹೋಗಿ ಕಲ್ತಿರ್ತಾರೆ, ಏನು ಹಾಡೋದಿಲ್ಲ ಏನು ಅವರು. ಬಸವಣ್ಣ ಏನಂತಾನಂದ್ರೆ ಇದನ್ನು ಕಲಿತ ಹಾಡಬೇಕಂತೇನಿಲ್ಲ, ಆನು ಒಲಿದಂತೆ ಹಾಡುವೆ. ಬಸವಣ್ಣ ಅವ್ರ ವಚನದ ಸಾಲಿದು. ಅಂದರೆ ನನಗೆ ಹೆಂಗೆ ಹಾಡಕ್ಕೆ ಬರ್ತೈತಿ, ನಾನು 1,000 ಹಾಡು ಹಾಡ್ತೀನಿ. ಸಂಗೀತ ಕಲ್ತಿಲ್ಲ ನಾನು. 1,000 ಹಾಡುಗಳನ್ನು ಕನಿಷ್ಠ ಹಾಡ್ಬೋದು ನಾನು, ಆದರೆ ಸಂಗೀತಗಾರನಲ್ಲ. ಯಾಕಂದ್ರೆ ಬಸವಣ್ಣವ್ರದ್ದು ಒಂದು ವಚನದ ಸಾಲ ಐತಲ್ಲ, ಆನು ಒಲಿದಂತೆ ಹಾಡುವೆ. ಸಾಕಲ್ಲ, ನಮ್ಗೆ ಹೆಂಗೆ ತಿಳಿತೈತೆ ಹಂಗೆ ಹಾಡ್ಬೋದು ಅವ್ರನ್ನ. ಮಂದಿ ಖುಷಿ ಪಡ್ಲಿ ಅಂತ ಹಾಡಕ್ಕೆ ಹೋದ್ರೆ ಹುಚ್ಚಾಕಿ ನೀನು. ಮಂದಿ ಖುಷಿ ಪಡ್ಲಿ ಅಂತ ಹಾಡಕ್ಕೆ ಹೋದ್ರೆ ಹುಚ್ಚಾಕಿದಿ. ನಿನ್ನ ಸಂತೋಷಕ್ಕೆ ನೀ ಹಾಡಬಹುದು. ಕೋಗಿಲೆ ಎಲ್ಲಿ ಬೇಕಲ್ಲಿ ಕೂತ್ಕೊಂಡು ಕೂಗುತ್ತೆ. ಯಾರ ಸಂತೋಷಕ್ಕಾಗಿ? ತನ್ನ ಸಂತೋಷಕ್ಕಾಗಿ. ನವಿಲು ಬಹುದಟ್ಟವಾದ ಅರಣ್ಯದಲ್ಲಿ ಅದ್ಭುತವಾಗಿ ಕುಣಿತಿರ್ತೈತಿ. ಯಾರ ಸಂತೋಷ ಪಡ್ಲಿ ಅಂತೇನು? ಈ ವೇದಿಕೆಯಲ್ಲಿ ನವಿಲುಗಳು ಅದಾವ, ಕೋಗಿಲೆಗಳು ಅದಾವ. ಅಂಥ ವೇದಿಕೆ ಒಳಗೆ ನೀವು ಕುಂತೀರಿ. ಇವು ನಾಡಿನ ಕೋಗಿಲೆಗಳು, ನಾಡಿನ ನವಿಲುಗಳು. ಕುಣಿಯವರು ಬಂದಾರ ನವಿಲಿನ ಜಾತಿಯವರು, ಹಾಡೋರು ಬಂದಾರ ಕೋಗಿಲೆ ಜಾತಿಯವರು ಅಲ್ಲ.
ಕುಣಿಯವ್ರು ಯಾವ ಜಾತಿಯವರು? ನವಿಲಿನ ಜಾತಿಯವರು. ಹಾಡವ್ರು ಯಾವ ಜಾತಿಯವರು? ಕೋಗಿಲೆಯ ಜಾತಿಯವರು. ಸಂಸ್ಕೃತದಲ್ಲಿ ಒಂದು ಸಾಲ ಐತಿ, ಸಂಸ್ಕೃತ ಭಾಷೆಯಲ್ಲಿ ಒಂದು ಸಾಲ ಐತಿ, ಸಂಗೀತ ಸಾಹಿತ್ಯ ವಿಹೀನಶ್ಚ ಸಾಕ್ಷಾತ್ ಪಶುಭಿ ಸಮಾನ ಅಂತೇಳಿ. ನನಗೆ ಯಾಕೆ ಇದನ್ನು ಯಾವನು ಬರದ ಅನ್ನೋದು ನನಗೆ ದೊಡ್ಡ ಸಮಸ್ಯೆ ಆಗೈತಿ ಇವತ್ತಿನ ತನಕ. ಇಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು ಎಲ್ಲರೂ ಅದಾರ. ಸಂಗೀತ ಸಾಹಿತ್ಯ ಮತ್ತು ಕಲಾವಿಹೀನ ಮೂರು ಯಾರ ಹತ್ರ ಇಲ್ಲ, ಸಂಗೀತ ಸಾಹಿತ್ಯ ಕಲಾವಿಹೀನಸ್ಯ ಸಾಕ್ಷಾತ್ ಪಶುಭಿ ಸಮಾನ. ಸಂಗೀತ ಸಾಹಿತ್ಯ ಕಲೆ ಇವು ಮೂರು ಯಾರ ಹತ್ರ ಇಲ್ಲಲ್ಲ ಅವರು ಪಶುಗಳಿಗೆ ಸಮಾನ ಅಂತ ಅದರ ಅರ್ಥ. ಆದರೆ ನನಗನಿಸಿದ ಮೆಟ್ಟಿಗೆ ಪಶುಗಳು ಕೂಡ ಸಂಗೀತ ಪ್ರಿಯವೇ, ಪಶುಗಳು ಕೂಡ ಸಂಗೀತ ಪ್ರಿಯವೇ. ಆದರೆ ಯಾಕೆ ಆ ಪಶುವಿಗೆ ಇದನ್ನು ಹೋಲಿಸಿದವ? ಅವನೇನಾದರೂ ಇದ್ರೆ ನಾ ಅದನ್ನು ಹೊಳೆ ತಕ್ಕೊಂತೀನಿ ಅನ್ನೋ ತನಕ ನಾ ಏನು ಬಿಡ್ತಿದ್ದಿಲ್ಲ. ಅದನ್ನು ಆ ಪಶುಭಿ ಸಮಾನ ಅನ್ನೋದೈತಲ್ಲ, ಆ ಪಶುಭಿ ಸಮಾನ ಅನ್ನುವಂಥ ಶಬ್ದ ಇಡೋ ಬದಲಿ ರಾಕ್ಷಸ ಸಮಾನ ಅಂದುಬಿಟ್ಟಿದ್ರೆ ನಾ ಭಾಳ ಖುಷಿ ಪಡ್ತಿದ್ದೆ. ಸಂಗೀತ ಸಾಹಿತ್ಯ ವಿಹೀನಶ್ಚ ಸಾಕ್ಷಾತ್ ರಾಕ್ಷಸ ಸಮಾನ ಅಂದುಬಿಟ್ಟಿದ್ರೆ ಸಾಕಾಗಿತ್ತು ಅಲ್ಲ. ಸುಮ್ಮನೆ ಒಂದು ತರ್ಕ ಮಾಡ್ಬೋದಲ್ಲ, ಒಂದು ತರ್ಕ ಮಾಡ್ಬೋದು. ಯಾಕೆ ತರ್ಕ ಮಾಡಬೇಕು? ಅದಕ್ಕೂ ಒಂದು ಕಾರಣ ಇದೆ. ಈಗ ಒಬ್ಬ ಹಾವಾಡಿಗ ಯಾವ ವಾದ್ಯವನ್ನು ನುಡಿಸ್ತಾನೆ? ಹಾವಾಡಿಗ ಹಾವನ್ನು ಬುಟ್ಟಿ ಒಳಗೆ ಇಟ್ಕೊಂಡು ಬಂದು ಹಿಂಗೆ ಊರಾಗ ಎಲ್ಲೋ ಜನ ಇದ್ದಲ್ಲಿ ಆ ಹಾವನ್ನು ಹಿಂಗೆ ಕೈ ಬಿಟ್ಟು ಅವ ಏನನ್ನು ನುಡಿಸ್ತಾನೆ? ಪುಂಗಿಯನ್ನು ನುಡಿಸ್ತಾನೆ. ವಿಚಾರ ಮಾಡ್ರಿ, ಹಾವು ಪುಂಗಿಯ ನಾದಕ್ಕೆ ಏನು ಮಾಡುತ್ತಂದ್ರೆ ಹಿಡಿ ಎತ್ತಿಕೊಳ್ಳುತ್ತ. ಅವ ಹೆಂಗಂಗೆ ಪುಂಗಿ ಊದ್ತಾನೆ ಹಂಗಂಗೆ ಗೋಣ್ ಹಾಕತ್ತ. ಮಹಾ ವಿಷಪ್ರಾಣಿಯಾಗಿರುವಂತಹ, ಕೇವಲ ಕಚ್ಚಿದ 1 ತಾಸಿನಿಂದ 3 ತಾಸಿನೊಳಗೆ ಜೀವ ತೆಗೆಯುವಂತಹ, ಯಾವ ಜೀವಿಗೆ ಅದು ಕಚ್ಚುತ್ತೋ ಅದರ ಜೀವನೇ 1 ತಾಸಿನಿಂದ 3 ತಾಸಿನೊಳಗೆ ಹೋಗಿಬಿಡ್ತೈತಿ. ಅಂತಹ ಜೀವ ತೆಗೆಯುವ ಪ್ರಾಣಿಯೂ ಕೂಡ ಸಂಗೀತಕ್ಕೆ ತಲೆದೂಗುತ್ತೆ. ಹೌದಾ? ಒಂದು ಸಾರೆ ಅಕ್ಬರ ಮಹಾರಾಜ ಒಂದು ಘೋಷಣೆಯನ್ನು ಮಾಡ್ತಾನೆ, ಸಂಗೀತದ ವಿದ್ಯೆಯ ತಾಕತ್ತನ್ನು ಯಾರು ತೋರಿಸ್ತೀರಿ ಅಂತ. ಸಂಗೀತ ವಿದ್ಯೆಯ ತಾಕತ್ತನ್ನು ಯಾರು ತೋರಿಸ್ತೀರಿ ಅಂದ ಕೂಡಲೇ ನಾ ತೋರಿಸ್ತೀನಿ ಅಂತ ಇರೋದಿಲ್ಲ. ಮತ್ತು ಸಹಜವಾಗಿ ಎಲ್ಲದರಾಗೂ ಪೈಪೋಟಿ ಇರುವುದೇ. ಇದು ಭಾಳ ಹಳೆಯ ಕಾಲದ ವಿದ್ಯೆ ಆಗಿರೋದ್ರಿಂದ ಇದು ಭಾಳ ಪುರಾತನ ಕಾಲದಿಂದ ಬಂದೈತಿ. ಇದು ಎಲ್ಲಿಂದ ಬಂದೈತಿ ಗೊತ್ತಾ? ಇದು ಮಹಾಭಾರತದಾಗಿ ತೆಗೆದುಕೋರಿ, ಬಿಡ್ರಿ ಅದನ್ನು ಇತ್ತಿತ್ತಲಾಗಿ ಬರ್ರಿ. ವಚನ ಸಾಹಿತ್ಯದಲ್ಲಿ ತೆಗೆದುಕೋರಿ, ಸಂಗೀತ ಐತಿ. ದಾಸ ಸಾಹಿತ್ಯದಲ್ಲಿ ತೆಗೆದುಕೋರಿ, ಸಂಗೀತ ಐತಿ. ನಿಜಗುಣರ ಸಾಹಿತ್ಯದಲ್ಲಿ ತೆಗೆದುಕೋರಿ, ಸಂಗೀತ ಐತಿ. ನಿಜಗುಣರು 6 ಪುಸ್ತಕಗಳನ್ನು ಬರೆದ್ರೆ 6 ಪುಸ್ತಕಗಳು ರಾಗ ಸಂಯೋಜನೆ ಮಾಡೇ ಬಿಟ್ಟಾರವ್ರು. 6 ಪುಸ್ತಕಗಳು ರಾಗ ಸಂಯೋಜನೆಯಿಂದ ಕೂಡಿದಾವ. ಯಾವ್ಯಾವ ರಾಗದಲ್ಲಿ ಈ ಪದ್ಯವನ್ನು ಹಾಡಬೇಕು, ಈ ರಾಗಕ್ಕೆ ತಾಳ ಯಾವುದು ಮಾಡಿಟ್ಟಾರ ನೋಡ್ರಿ ಅವಾಗಿನ ಕಾಲಕ್ಕೆ. ಅದರ ಆಚೆಗೆ ನೀವು ಹೆಂಗಂಗೆ ಮಹಾಭಾರತಕ್ಕೆ ಹೋಗ್ತೀರಿ ಅಲ್ಲಿ ಸಂಗೀತ ಸಿಗುತ್ತೆ, ರಾಮಾಯಣಕ್ಕೆ ಹೋಗ್ರಿ ಅಲ್ಲಿ ಸಂಗೀತ ಸಿಗುತ್ತೆ, ಅದರ ಆಚೆಗೆ ವೇದ ಕಾಲಕ್ಕೆ ಹೋಗ್ರಿ ಅಲ್ಲಿ ಸಂಗೀತ ಸಿಗುತ್ತೆ. ಮೊದಲ ಹೇಳಿಬಿಟ್ಟಿದ್ದೀನಿ ನಾನು, ಮೂಲ ಹುಟ್ಟಿದ್ದೆ ಸಂಗೀತ ಅಂತೇಳಿ. ವಿಚಾರ ಮಾಡ್ರಿ, ವಾಲ್ಮೀಕಿ ರಾಮಾಯಣವನ್ನು ಬರೆದ್ನಲ್ಲ, ಆ ರಾಮಾಯಣವನ್ನು ಮೊದಲು ಹಾಡಕ್ಕೆ ಹಚ್ಚಿದ್ದ ಯಾರಿಂದ ಅಂತಂದ್ರೆ ಅದು ಗೊತ್ತಾ ನಿಮಗೆ? ವಿಚಾರ ಮಾಡ್ರಿ, ಸೀತೆ ಗರ್ಭ ಧರಿಸಿದ ಮೇಲೆ, ಹೊಟ್ಟೆಲ್ಲಿ ಆದ ಮೇಲೆ, ಬಸುರಿ ಆದ ಮೇಲೆ, 3 ಯಾಕೆ ಹೇಳಿದ್ನಿ ಅಂದ್ರೆ ಯಾವ್ದಾರ ತಿಳಿಲಿ ಅಂತ. ಬಸುರಿ ಆದರೂ ಒಂದೇ, ಪ್ರೆಗ್ನೆಂಟ್ ಆದರೂ ಒಂದೇ, ಹೊಟ್ಟಿಲೆಗೆಳಂದ್ರು ಒಂದೇ, ಗರ್ಭ ಧರಿಸ್ಯಾಳಂದ್ರು ಒಂದೇ. ಆಕಿಗೊಂದು ದೊಡ್ಡ ಆಸೆ ಬಂತು. ಏನು ಅಂತಂದ್ರೆ, ನಾನೊಂದೆರಡು ರಾತ್ರಿ ಹಗಲು ಯಾವುದಾದ್ರೂ ಸನ್ಯಾಸಿಗಳ ಆಶ್ರಮದಲ್ಲಿ ಇದ್ದು ಬರಬೇಕು ಅಂತ ಆಸೆ ಬಂತು. ಯಾರಿಗೆ? ಸೀತಾಗ. ಬಿಫೋರ್ ಡಿಲಿವರಿ, ಹೆರಿಗೆ ಆಗುವ ಪೂರ್ವದಲ್ಲಿ ನಾನು ಯಾವುದಾದ್ರೂ ಒಂದು ಯೋಗಿಗಳ ಆಶ್ರಮದಲ್ಲಿ 1 ಅಥವಾ 2 ರಾತ್ರಿ ಹಗಲು ನಾನು ಇದ್ದು ಬರಬೇಕು ಅಂತ ಗಂಡನ ಮುಂದೆ ಹೇಳ್ತಾಳೆ. ಯಾರು ಬೇಡ ಅಂತಾರ?
ತಲೆಯಾಗಿರಲಿ, ಗಂಡು ಮಕ್ಕಳಿಗೆ ಭಾಳ ಕಡಿಮೆ ಇದಿರಿ, ಕಂಡವ್ರಿಗೆಲ್ಲ ಹೇಳ್ರಿ. ಗಂಡಸರಿಗೆ ಕೆಲಸ ಏನಂತಂದ್ರೆ ಬಸರು ಮಾಡೋದು ಅಷ್ಟ ಅಲ್ಲ, ಬಸರಾದಕ್ಕೆ ಆಸೆಗಳನ್ನು ಈಡೇರಿಸೋದು. ತಲೆಯಾಗಿಟ್ಕೋರಿ. ನನ್ನೊಂದು ಸ್ವಲ್ಪ ಬಿರುಸು ಅನಿಸುತ್ತೆ, ಇವ್ರು ಹೇಳೇ ಬಿಟ್ಟಾರೆ ನನ್ನ ಬಗ್ಗೆ, ಭಾಳ ಬಿರುಸು ಅವ್ರ ಮಾತು ಅಂತ. ಬಸುರಿಗೆ ಕಾರಣ ಆಗೋದು ಗಂಡಸಿನ ಕೆಲಸ ಅಲ್ಲ, ಆ ಬಸುರಿ ಆಗಿರ್ತಕ್ಕಂಥವಳ ಎಲ್ಲ ಆಸೆಗಳನ್ನು ಈಡೇರಿಸೋದೈತಲ್ಲ ಅದು ಅವನ ಕೆಲಸ. ಸೃಷ್ಟಿಯನ್ನು ಮುಂದುವರಿಸುವ ಸಲುವಾಗಿ ಒಂದು ಕಾರ್ಯ ನಡೆದ್ರೆ ಅದರ ನಂತರದಲ್ಲಿ ಎಲ್ಲ ರಕ್ಷಣೆ ಮಾಡಬೇಕಾಗಿರುವಂಥದ್ದು ಅವನ ಕೆಲಸ. ಗಂಡನ ಕರ್ತವ್ಯ ಅದು. ಅವಳಿಗೆ ಏನು ಬೇಕಾಗೈತೆ ಅದನ್ನೆಲ್ಲ ಒದಗಿಸ್ಬೇಕು, ಅದು ಅವನದೇ ಕರ್ತವ್ಯ, ಆಕಿ ಕೆಲಸ ಅಲ್ಲ ಅದು. ರಾಮ ಆಯಿತು, ನಿನ್ನ ಆಸೆ ಪ್ರಕಾರ ನಾನು ಆ ಕೆಲಸ ಮಾಡ್ತೀನಿ ಅಂತ ಒಪ್ಪಿಕೊಂಡ. ಆದ್ರೆ ಒಪ್ಪಿಕೊಂಡ ರಾತ್ರಿನ ಅವನ ಬುದ್ಧಿ ಕೆಟ್ಟು ಹೋಯ್ತು. ಸೀತಾನ ಬುದ್ಧಿ ಕೆಡಲಿಲ್ಲ, ರಾಮನ ಬುದ್ಧಿ ಕೆಟ್ಟು ಹೋಯ್ತು. ಬುದ್ಧಿ ಕೆಟ್ಟ ಪರಿಣಾಮ ತಾನು ಹೋಗಿ ಬಿಟ್ಟು ಬರಬೇಕಾದ ಸೀತೆಯನ್ನು ತಮ್ಮನ ಕಡೆಯಿಂದ ಈಕಿನ ಒಯ್ದು ಬಿಟ್ಟು ಬಾ ಅಂಥೇಳಿ ಎಷ್ಟು ಕ್ರೂರತನದೊಳಗೆ ಬಿಟ್ಟು ಬಂದರು ಅಂತಂದ್ರೆ, 2 ಕಿಲೋಮೀಟರ್ ದೂರದಲ್ಲಿ ವಾಲ್ಮೀಕಿ ಆಶ್ರಮ ಇತ್ತು, ಇಲ್ಲೇ ಆಕಿನ ಇಳಿಸಿ ಅಲ್ಲೇ ಐತಿ ನೋಡಿ ಆಶ್ರಮ ಅಂತೇಳಿ ತೋರಿಸಿ ಇವ ಬಂದ ಅಂತ ರಾಮಾಯಣ ಹೇಳ್ತೈತಿ. ನಾ ಹೇಳೋದು ಅಲ್ಲಿದು. ಯಾವ ರಾಮಾಯಣ? ವಾಲ್ಮೀಕಿ ರಾಮಾಯಣನೇ ಹೇಳ್ತೈತಿ. ರಾಮಾಯಣ ಓದಿದವ್ರಿಗೆ ಗೊತ್ತಾಗುತ್ತೆ. ವಿಚಾರ ಮಾಡ್ರಿ, ಏನೂ ಅರಿಯಲಾರದ ಆ ಸೀತೆ ಸೀದಾ ಆಶ್ರಮ ನೋಡಿಕೊಂಡು ಹೋದ್ಲು. ವಾಲ್ಮೀಕಿ ಮಹರ್ಷಿಗಳು ತಮ್ಮ ಆಶ್ರಮದಲ್ಲಿ ಆ ಸೀತೆಯನ್ನು ಬರಮಾಡಿಕೊಂಡು, ಇವಳು ಯಾಳವರು ರಾಜಕನ್ಯೆ, ಮಣಿತನದ ಹೆಣ್ಮಗಳಿದ್ದಂಗೆ ಕಾಣ್ತಾಳ, ತೇಜಸ್ ಹಂಗ ಐತೆ ಅಂತೇಳಿ ತಿಳ್ಕೊಂಡು ಆಕೆಗೆ ಏನೆಲ್ಲ ಉಪಚಾರಗಳನ್ನು ಮಾಡಿ, ನಿಮಗೆ ಗೊತ್ತಿರಲಿ ಆಕಿನ ಬಾನೇತನದ ಕಾರ್ಯಕ್ರಮವನ್ನು ಅವರೇ ಮಾಡ್ತಾರೆ. ಇವರು ಕರ್ಕೊಂಡು ಹೋಗಲೇ ಇಲ್ಲ. 2 ದಿನಕ್ಕೆ ನೀನು ಕರ್ಕೊಂಡು ಹೋಗ್ತೀವಂತ ಅಲ್ಲಿ ಬಿಟ್ಟವ್ರು ಬಿಟ್ಟರು. ಮುಂದೆ 2 ಹುಡುಗರು ಹುಟ್ಟಿದ್ವು, ಲವ, ಕುಶ ಮತ್ತು ಲವ, ಇವರಿಬ್ಬರು ಹುಟ್ಟಿದ್ರು. 12 ವರ್ಷ ಆದ್ರೂ ಕೂಡ ಕರಿಯಾಕೆ ಬರವಲ್ಲರು. 12 ವರ್ಷ ಆದರೂ ಕರಿಯಾಕೆ ಬರಲಿಲ್ಲ. ಒಂದು ಕಡೆಗೆ ರಾಮಾಯಣವನ್ನು ಬರಿತಾ ಇರುವಂತಹ ವಾಲ್ಮೀಕಿ ಆ ರಾಮಾಯಣವನ್ನು ರಾಗ ಸಂಯೋಜನೆ ಮಾಡಿ ಇವರಿಗೆ ಕಲಿಸ್ತಾನೇ ಇದ್ದ. ಯಾರಿಗೆ? ಕುಶಲವರಿಗೆ ಸಂಗೀತ ವಿದ್ಯೆಯನ್ನು ಕಲಿಸ್ತಾ ಇದ್ದ. ವಿಚಾರ ಮಾಡ್ರಿ, 12 ವರ್ಷದ 2 ಮಕ್ಕಳು ಇಡೀ ರಾಮಾಯಣವನ್ನು ಕಂಠಪಾಠ ಮಾಡಿದ್ದು. ಇಡೀ ರಾಮಾಯಣವನ್ನು ಕಂಠಪಾಠ ಮಾಡಿದ್ದು ರಾಮ ಹಮ್ಮಿಕೊಂಡ ಒಂದು ಬಹುದೊಡ್ಡ ಕಾರ್ಯಕ್ರಮದಲ್ಲಿ. ಇಡೀ ರಾಮಾಯಣವನ್ನು ಆ ವೇದಿಕೆ ಮೇಲೆ ಹಾಡಿದವ್ರು ಯಾರಪ್ಪ ಅಂದ್ರೆ ರಾಮನ ಮಕ್ಕಳೇ. ರಾಮ ಕೇಳ್ತಾನ, ಇವು ಯಾವ ಹುಡುಗರು ಇವು ಎಷ್ಟು ಚಲೋ ಹಾಡ್ತಾವಲ್ಲ ಅಂತ. ಮಜಾ ಅನಿಸುತ್ತೆ ರಾಮಾಯಣವನ್ನು ಓದ್ತಿರ್ಬೇಕಾದ್ರೆ. ಸ್ವತಃ ಅಪ್ಪನಿಗೆ ಗೊತ್ತಿಲ್ಲ ಇವು ನನ್ನ ಮಕ್ಕಳು ಅಂತೇಳಿ. ಅಷ್ಟು ಅದ್ಭುತವಾಗಿ ಲವಕುಶರು ಹಾಡಿದರು ಅಂತ ಬರ್ತೈತಿ. ಇರಲಿ, ವಿಚಾರ ಮಾಡ್ರಿ ನೀವು. ಅಂತೂ ಒಟ್ಟಾರೆ ಸಂಗೀತ ಬಹಳ ಅದ್ಭುತವಾದ ಪುರಾತನ ಪರಂಪರೆಯ ವಿದ್ಯೆ. ಅದು ಪುರಾತನ ಪರಂಪರೆಯ ವಿದ್ಯೆ, ಎಲ್ಲ ಕಡೆಗೂ ಬರ್ತದೆ. ಇದು ರಾಮಾಯಣದ್ದು ಹೇಳಿದೆ ನಿಮಗೆ. ಮಹಾಭಾರತದಾಗಿಲ್ಲೇನು? ಮಹಾಭಾರತದಲ್ಲಿನೂ ಕೂಡ ಈ ವಿಚಾರಗಳು ಬರ್ತಾವ. ಮಹಾಭಾರತದಲ್ಲಿ ಎಂತಹ ವಿಚಾರಗಳು ಬರ್ತಾವ ಗೊತ್ತಾ? ಒಂದು ಸಾರಿ ಕೃಷ್ಣನಿಗೆ ಅತಿ ಪ್ರಿಯಳಾದವ್ರು ಯಾರ್ರಿ? ರಾಧಾ ಅಲ್ಲ? ರಾಧಾ ಅಂತಂದರೆ ಜಗತ್ತವನಿಗೆ. ಯಾರಿಗೆ? ಕೃಷ್ಣನಿಗೆ. ರಾಧಾ ಅಂದರೆ ಜಗತ್ತು. ಆಕೆನ ಬಿಟ್ಟರೆ ಮತ್ತೊಂದು ಜಗತ್ತು ಗೊತ್ತಿದ್ದಿಲ್ಲ. ರಾಧೆಯಲ್ಲಿ ಲೀನನಾಗಿ ಹೋಗಿಬಿಟ್ಟಿದ್ದ ಕೃಷ್ಣ. ವಿಶೇಷ ಅಂದ್ರೆ ಅವಳು ಏನು ಹೇಳ್ತಾಳ ಅದನ್ನ ಕೇಳ್ತಿದ್ದವ. ಇವತ್ತು ಚಪಾತಿ ತಿನ್ನು, ಹ್ಞೂ. ಇವತ್ತು ರೊಟ್ಟಿ ತಿನ್ನು, ಹ್ಞೂ. ಇವತ್ತು ತಿನ್ನೋದು ಬೇಡ, ಹ್ಞೂ. ಇವತ್ತು ಸ್ನಾನ ಮಾಡು, ಹ್ಞೂ. ನೀರು ಕುಡಿ, ಹ್ಞೂ. ನೀರು ಬೇಡ ತಡಿ, ಹಾಲು ಕುಡಿ, ಹ್ಞೂ. ಏನು ಹೇಳ್ತಾಳ ಅದೇ. ಈಗ ಮಲಗಬೇಡ, ಹ್ಞೂ. ಎದ್ದೇಳು, ಹ್ಞೂ. ಎಲ್ಲದಕ್ಕೂ ಹ್ಞೂ ಅನ್ನಕ್ಕೆ ಹತ್ತಿದ ಮೇಲೆ ಒಂದು ಸ್ವಲ್ಪ ಈಕಿಗೆ ಅಹಂಕಾರ ಬಂತು. ಜಗತ್ತು ಕೃಷ್ಣ ಹೇಳ್ದಂಗೆ ಕೇಳುತ್ತೆ. ಮುಂದಿನ ನೀವೇ ಹೇಳಕತ್ತೀರಿ ನೋಡ್ರಿ, ಶಾನ್ಯರದಿರಂತ ಅರ್ಥ. ಭಾಳ ಶಾನ್ಯರದಿರಂತ ಅರ್ಥ. ಮುಂದಿಂದ ನಾ ಹೇಳ್ಬೇಕಾದದ್ದನ್ನು ನೀವು ಹೇಳ್ತೀರಿ ಅಂದ್ರೆ ಎಷ್ಟು ಶಾನ್ಯರ್ ಇರಬೇಕು. ಇಷ್ಟು ಶಾನ್ಯ ಮಂದಿಯಾಗಿ ಮಾತಾಡ್ಬೇಕು ನಮ್ದು ಭಾಳ ಕಷ್ಟ ಇರ್ತೈತಿ. ಜಗತ್ತು ಕೃಷ್ಣ ಹೇಳ್ದಂಗೆ ಕೇಳುತ್ತೆ, ಕೃಷ್ಣ ನಾ ಹೇಳ್ದಂಗೆ ಕೇಳ್ತಾನೆ. ಬಂತು ನೋಡ್ರಿ ಒಳಗೆ. ಯಾವಾಗ ಒಳಗೆ ಬಂತೋ ಸ್ವಲ್ಪ ಕೃಷ್ಣ ದೂರ ಆಗಕತ್ತಿದ.
ಊಟಕ್ಕೆ ಬರ್ರಿ, ನಂಗೆ ಹಸಿವಿಲ್ಲ. ನೀರು ಕುಡಿ ಬರ್ರಿ, ನೀರಡಿಕೆ ಆಗಿಲ್ಲ. ಮಲ್ಕೋರಿ, ನಿದ್ದೆ ಬಂದಿಲ್ಲ. ಎದ್ದೇಳ್ರಿ, ನಂಗೆ ನಿದ್ದೆ ಬಂದೈತಿ. ಎಲ್ಲ ಉಲ್ಟಾ. ಹೇಳಿದ್ದಕ್ಕೆಲ್ಲ ಹ್ಞೂ ಅನ್ನು ಕೃಷ್ಣ. ಆಕೆ ಏನು ಹೇಳ್ತಾಳೆ ಅದ್ರ ಉಲ್ಟಾ. ಬಾ ಇಲ್ಲೇ, ನನ್ನ ಕೆಲಸ ಐತಿ. ನಿಮಗೂ ಗೊತ್ತೈತಿ, ನಿಮ್ಮ ಮನೆಯೊಳಗೆ ಇವೆಲ್ಲ ಆಗಿರ್ತಾವ. ವಿಚಿತ್ರ ಅಂದರೆ ಎಷ್ಟು ನೊಂದು ಹೋಗಿಬಿಟ್ಲು ಅಂತಂದ್ರೆ, ಎಲ್ಲ ಮೂಲಗಳಿಂದ ತಿರಸ್ಕಾರ ಮಾಡ್ತಾ ಇದ್ದಾನಲ್ಲ ಇವ ಅಂತೇಳಿ ತಿಳ್ಕೊಂಡು ಯಾವ ಪ್ರಯೋಗ ಮಾಡಿದರೂ ಬಗ್ಗದೇ ಇರುವಂತಹ ಕೃಷ್ಣನ ವರ್ತನೆಯನ್ನು ಕಂಡು ಬೇಸರಗೊಂಡಿರ್ತಕ್ಕಂಥ ಅವಳು ಇನ್ನು ಕೊನೆಯದು ಒಂದೇ ನನಗೆ ಪರಿಹಾರ, ಆತ್ಮಹತ್ಯೆ. ಆ ತೀರ್ಮಾನಕ್ಕೆ ಬಂದ್ಲು. ಒಳಗೆ ಅಹಂಕಾರ ಬಂದ್ರೆ ಆತ್ಮಹತ್ಯೆ ಮಾಡೋ ಲೆವೆಲ್ಲಿಗೆ ತೊಗೊಂಡು ಹೋಗ್ತದೆ. ಹೆಚ್ಚಾಗಿ ಆತ್ಮಹತ್ಯೆ ಯಾವಾಗ ಆಗುತ್ತಪ್ಪ ಅಂತಂದ್ರೆ ಬರೇ ನೋವಿನಿಂದ ಆಗಿರೋದಿಲ್ಲ. ಅಹಂಕಾರದಲ್ಲಿ ಹುಟ್ಟಿರ್ತೈತಿ, ನೋವಿನಲ್ಲಿ ಕೊನೆಗಾಣಿಸಿರ್ತೈತಿ. ಅದು ಅಹಂಕಾರದಲ್ಲಿ ಹುಟ್ಟುತ್ತೆ. ಯಾವುದು ಅದೇ ವಿಚಿತ್ರ ಅಂತಂದ್ರೆ, ಆತ್ಮಹತ್ಯೆ ಮಾಡ್ಕೋಬೇಕಾದ್ರೆ ಹೆಂಗೆ ಮಾಡ್ಕೋಬೇಕಂತ ವಿಚಾರ ಮಾಡಿದ್ಲು. ಆಕೆಗೆ ಇವು ಎಣ್ಣೆ ಪಾನಿ ಇದ್ದಿಲ್ಲ ಅವಾಗ, ಇವು ಯಾವ ಇದ್ದಿಲ್ಲ. ಹೊಳಿ ಹಾರಿ ಸಾಯ್ಬೇಕಂತ ಹೋಗ್ಯಾಳ. ಹೊಳಿ ಹಾರಿ ಸಾಯಬೇಕು ಅಂತ ಹೋಗಿ ಇನ್ನೇನು ಹೊಳಿ ಒಳಗೆ ಹಿಂಗೆ ಜಿಗಿಬೇಕನ್ನುವಷ್ಟರೊಳಗನ ಆ ಹೊಳಿ ಒಳಗೆ ಒಂದು ಹಿಂಗೆ ತೇಲ್ಕೊಂತ ಒಂದು ಬಂತು ನೋಡ್ರಿ. ಯಾವುದು ಅಂದ್ರೆ ಕೊಳಲು. ನೀರಾಗಿ ಹಿಂಗೆ ದಿಮಾಕ್ ಮಾಡ್ಕೊತ, ದಿಮಾಕ್ ಅಂದ್ರೆ ಹೊಳ್ಳಾಡ್ಕೊತ ಬಂತು. ನಾ ದಿಮಾಕ್ ಅಂತೀನಿ ಅಷ್ಟೆ. ಹಿಂಗೆ ಅಳಿಗಾಡ್ಕೊತ ಕೋಲು ಬಂತು ಆ ತೆರೆಗಳಲ್ಲಿ. ಯಾವಾಗ ಆ ಕೊಳಲು ಬಂತೋ ಜಿಗಿಬೇಕಾದ್ರಾದ ಎದ್ದು ನಿಂತಲು, ಗಾಬರಿ ಆದ್ಲಾಕಿ. ಏನಿದು ಆಶ್ಚರ್ಯ! ಅದು ಯಾರ ಕೊಳಲು ಅಲ್ಲ, ಯಾರ ಕೈಯಲ್ಲಿ ಹಗಲು ರಾತ್ರಿ ಇರ್ತಿತ್ತಲ್ಲ ಅದೇ ಕೊಳಲು. ಆಕೆಗೆ ರೋಮಾಂಚನ ಆಗಿದ್ದು ಅಂತಂದ್ರೆ, ಕೃಷ್ಣ ಜಗತ್ತಿನೊಳಗೆ ಎಲ್ಲ ಬಿಟ್ಟಿದ್ದ, ಆದರೂ ಕೊಳಲು ಬಿಟ್ಟಿದ್ದಿಲ್ಲ. ಸ್ವಲ್ಪ ಇದನ್ನು ಲಕ್ಷ್ಯ ಕೇಳ್ಬೋದಲ್ಲ ನೀವು? 20 ನಿಮಿಷ ಆಯ್ತಾ? ಏನ್ರಿ, ಮುಗಿಯೋವರೆಗೆ 20 ನಿಮಿಷ ಆಗಲ್ಲ ಅಂತ ಅವ್ರು ಹೇಳಾಕತ್ತಾರೆ ನೋಡ್ರಿ. ಮುಗಿಯೋವರೆಗೆ 20 ನಿಮಿಷ ಆಗಲ್ಲ ಅಂತ ವಿಚಾರ ಮಾಡ್ರಿ. ಆಕೆಗೆ ರೋಮಾಂಚನ ಆಗಿದ್ದು, ಏನೆಲ್ಲ ಬಿಟ್ಟಿದ್ರು ಕೂಡ ಕೃಷ್ಣ ಒಂದನ್ನು ಬಿಟ್ಟಿದ್ದಿಲ್ಲ, ಕೊಳಲನ್ನು. ಮಲಗುವಾಗ ದಿಂಬಿಗಿರ್ತಿತ್ತು, ಎದ್ದು ಕೂಡಲೇ ಕೈಯಾಗಿರ್ತಿತ್ತು. ಇದು ಹೆಂಗೆ ತಪ್ಪಿಸ್ಕೊಂಡು ಬರೋಕೆ ಸಾಧ್ಯ ಅಂತೇಳಿ ದಿಟ್ಟಿಸಿ ನೋಡಿ, ಏಯ್ ನಿಂದ್ರು ಅಂತ ಹೇಳಿದ್ಲು. ಹರಿದು ಹೋಗಬೇಕಾಗಿರುವಂಥ ಕೊಳಲು ನಿಂತುಕೊಂತು. ನೀನು ಕೃಷ್ಣನ ಕೈಯನ್ನು ಕೊಳಲಲ್ವಾ? ಹೌದು. ನನಗೆ ಗೊತ್ತಿದ್ದ ಹಾಗೆ ಎಲ್ಲದನ್ನೂ ಬಿಟ್ಟಾನವ, ನಿನ್ನ ಬಿಟ್ಟಿದ್ದಿಲ್ಲ. ನೀ ಹೆಂಗೆ ಇಲ್ಲಿ? ಅವ ನಾನು ಬಿಟ್ಟಿಲ್ಲ, ನಾ ತಪ್ಪಿಸ್ಕೊಂಡು ಬಂದೀನಿ ಅಂತದು. ಅವ ನಾನು ಬಿಟ್ಟಿಲ್ಲ, ನಾ ತಪ್ಪಿಸ್ಕೊಂಡು ಬಂದೀನಿ. ನೀ ಯಾಕೆ ಬಂದಿ? ಒಂದು ಮಾತು ನಿನಗೆ ಹೇಳಿ ಹೋಗಾಕಂತ ಬಂದೀನಿ ಅಂತೈತೆ ಅದು. ನಾನು ನಿನಗೊಂದು ನೀನು ಸಾಯಕ್ಕೆ ಹೊಂಟಿ ಅಂತ ನನಗೆ ಗೊತ್ತಾಗೈತಿ. ಕೃಷ್ಣಗೆ ಗೊತ್ತಾಗೈತೋ ಇಲ್ಲೋ ಗೊತ್ತಿಲ್ಲ. ನೀನು ಸಾಯಲಿಕ್ಕೆ ತೀರ್ಮಾನ ಮಾಡಿದಿ ಅಂತ ನನಗೆ ಗೊತ್ತಾಗಿ ಒಂದು ಮಾತನ್ನು ನಿನಗೆ ಹೇಳಿ ಹೋಗಾಕೆ ಬಂದೀನಿ. ಏನು ಹೇಳು ಅಂದ್ಲಾಕಿ. ಸರಿ, ನಾ ಹೇಳು ಪೂರ್ವದಲ್ಲಿ ನೀನು ಯಾಕೆ ಸಾಯಕ್ಕೆ ಬಂದಿದಿ ಅಂತ, ಯಾಕೆ ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಹತ್ತಿದಿ ಅಂತ ಕೇಳಿದ ಕೂಡಲೇ ಅವಳಂತಾಳ, ನೀನ ನೋಡಿಯಲ್ಲ ಮೊದಲು ಹೆಂಗಿದ್ದ, ಈಗ ಹೆಂಗಾಗೇನೆ ಅಂತಾವ. ಹಿಂಗಾದ ಮೇಲೆ ನಾನು ಇರೋದು ಸರಿನಾ? ನನಗೆ ಹಿಂಗಿರೋ ಬದಲಿ ಸಾಯದೇ ಸುಖ ಅನಿಸ್ಬಿಟ್ಟೈತಿ. ಬೇಡ ನನಗೆ. ಅವ ಇವನ ಅನ್ನುವಂಗಾಗೈತಿ ನನಗೆ. ಅವ ಇವನ ಅನ್ನುವಂಗಾಗೈತಿ. ಇವೆಲ್ಲ ನೀವು ಅಂತಿರ್ತೀರಿ. ಯಾಕೆ ಹಿಂಗಾದವ? ಆ ಕೊಳಲು ಕೇಳ್ತದ. ಯಾಕೆ ಹಿಂಗಾಗ್ಯಾನ ಕೃಷ್ಣ? ಯಾಕೆ ಹಿಂಗಾಗ್ಯಾನ ನೀನೇ ಹೇಳಬೇಕು. ಎಲ್ಲದಕ್ಕಿಂತ ನಂದೊಂದು ಪ್ರಶ್ನೆ ಐತಿ ಅಂತಾಳಾಕಿ. ಜಗತ್ತಿನೊಳಗೆ ಎಲ್ಲದನ್ನೂ ಬಿಟ್ಟರೂ ಕೂಡ ನಿನ್ನವ ಬಿಡಕ್ಕೆ ತಯಾರಿಲ್ಲಲ್ಲ, ನೀ ಏನು ಮಾಡಿದಿ ಅಂತಾಳಾಕಿ. ನೀ ಏನು ಮಾಡಿದಿ? ನಾ ಏನೂ ಮಾಡಿಲ್ಲ. ಒಂದು ಚಲೋ ಮಾತು ಹೇಳ್ತೈತಿ ಕೊಳಲು. ಯಾಕೆ ನನ್ನ ಒಟ್ಟ ಬಿಟ್ಟಿರಲ್ಲ ಅಂತಂದ್ರೆ, ನಾ ಏನೂ ಮಾಡಿಲ್ಲ, ಒಳಗೆ ಖಾಲಿ ಇದ್ದೀನಿ ಅಂತದು. ಗೊತ್ತಾಗಿರ್ಬೇಕಲ್ಲ. ಒಳಗೆ ಸುಮ್ಮ ನೀವು ಊದೋದು ಬೇಡ, ಸುಮ್ಮ ನೋಡ್ರಿ ಒಳಗೆ ಏನೈತೆ ಅಂತ. ಏನೂ ಇಲ್ಲ, ಬಟಾ ಬೈಲ್ ಏನೂ ಇಲ್ಲ ಅಲ್ಲಿ ಒಳಗೆ. ಪರಿಪೂರ್ಣ ಖಾಲಿ ಅದೀನಿ ನಾನು.
ನೀನೇನು ಮಾಡಿಕೊಂಡಿ ಅಂದರೆ ಯಾವುದನ್ನು ತುಂಬಿಕೋಬಾರ್ದಾಗಿತ್ತು ಅದನ್ನು ಅಷ್ಟು ತುಂಬಿಕೊಬಿಟ್ಟಿದೀಯ. ನೀನು ಖಾಲಿ ಇದ್ದಾಗ ನಿನ್ನ ಮೇಲೆ ಪ್ರೀತಿ ಇದ್ದವ, ನೀ ಯಾವಾಗ ತುಂಬಿಕೊಂಡು ಅವಾಗ ನಿನ್ನ ರಿಜೆಕ್ಟ್ ಮಾಡ್ಯಾನ, ನಿನ್ನ ತಿರಸ್ಕಾರ ಮಾಡ್ಯಾನ. ನಿನ್ನ ಹೊಳ್ಳೆ ಅವ ಪ್ರೀತಿ ಮಾಡಬೇಕಾಗಿದ್ರೆ ನೀವು ಒಳಗೆ ಖಾಲಿ ಆಗಬೇಕು. ಒಂದು ಹಂಗೆ ಸುಮ್ಮನೆ ಹೇಳ್ತೀನಿ, ಇಲ್ಲಿ ಬಹಳ ತಬಲಾ ಡಗ್ಗ ಇಟ್ಟಿದ್ರು, ಇಲ್ಲಿ ಬಹಳ ತಬಲಾ ಡಗ್ಗ ಇಟ್ಟಿದ್ರು. ತಬಲಾ ಅಂದ್ರೇನು? ಒಳಗೆ ಖಾಲಿ. ಡಗ್ಗ ಅಂದ್ರೇನು? ಒಳಗೆ ಖಾಲಿ. ತಂಬೂರಿ ಅಂದ್ರೇನು? ಒಳಗೆ ಖಾಲಿ. ಯಾವುದೇ ವಾದ್ಯಗಳನ್ನು ನೋಡ್ರಿ, ಒಳಗೆ ಪರಿಪೂರ್ಣ ಖಾಲಿ ಅದಾವ. ಯಾವುದು ಒಳಗೆ ಖಾಲಿ ಇರ್ತೈತಿ ಅದರಲ್ಲಿ ಸುನಾದ ಬರ್ತೈತಿ ಅಂತಕ್ಕಂಥದ್ದನ್ನು ನಾವೆಲ್ಲರೂ ತಲೆಯಾಗಿಟ್ಕೋಬೇಕು. ಒಳಗೆ ಖಾಲಿ ಇದ್ದರೂ ಸುನಾದ ಬರ್ತೈತಿ. ಒಳಗೆ ತುಂಬಿಕೊಂಡಿತ್ತು ಅದಕ್ಕೆ ಅಹಂಕಾರ ಅಂತಾರೆ. ಏನನ್ನ? ಹೆಣ್ಣರ ತುಂಬಿಕೋಲಿ ಗಂಡರ ತುಂಬಿಕೋಲಿ, ಆ ಎರಡು ಜೀವಿಗಳು ಒಳಗೆ ಯಾವುದನ್ನು ತುಂಬಿಕೋಬಾರ್ದೋ ಅದನ್ನು ತುಂಬಿಕೊಂಡ್ಬಿಟ್ಟು ಅಂತಂದ್ರೆ ಅಲ್ಲಿ ಸುನಾದ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿಂದ ಸಂತೋಷ ಜಗ ಬಿಟ್ಟು ಬಿಡ್ತದೆ, ನೆಮ್ಮದಿ ಅನ್ನುವಂಥದ್ದು ಹಾಳಾಗಿ ಹೋಗಿಬಿಡ್ತದೆ, ಮನಿ ಅನ್ನುವಂಥದ್ದು ಸ್ವರ್ಗ ಆಗೋದ್ರ ಬದಲಿ ನರಕಾಗಿ ಹೋಗಿಬಿಡ್ತದೆ, ಪವಿತ್ರವಾದ ಸಂಬಂಧ ಅಪವಿತ್ರವಾಗಿ ಬಿಡುತ್ತದೆ. ಯಾವಾಗ? ಒಳಗೆ ತುಂಬಿಕೊಂಡಾಗ. ಅಂದರೆ ನಾವೆಲ್ಲ ವಿಚಾರ ಮಾಡಬೇಕು, ಸಂಗೀತ ವಿದ್ಯೆಯಲ್ಲಿ ಬರುವ ಎಲ್ಲ ವಾದ್ಯಗಳು ಒಳಗೆ ಖಾಲಿ ಅದಾವ. ನಾವು ಸಾಧ್ಯವಾದ ಮಟ್ಟಿಗೆ ಒಳಗೆ ಖಾಲಿ ಆದಿವೆ ಅಂದ್ರೆ ನಮ್ಮನ್ನು ಕರೆಸಿ ನೀವು ಮಾತುಗಳನ್ನು ಕೇಳಿದ್ದು ಸಾರ್ಥಕ ಆಗುತ್ತೆ ಅಂತಕ್ಕಂತಹ ಒಂದು ವಿಚಾರ ನಿಮಗೆ ಈ ಸಂದರ್ಭದಲ್ಲಿ ಹೇಳಿ, ಈ ವಿದ್ಯೆಗೆ ಜಾತಿ ಇಲ್ಲ, ಈ ವಿದ್ಯೆಗೆ ಜಾತಿ ಇಲ್ಲ, ಈ ವಿದ್ಯೆಗೆ ಲಿಂಗ ಇಲ್ಲ, ಇದಕ್ಕೆ ಹೆಣ್ಣು ಗಂಡು ಸಂಬಂಧ ಇಲ್ಲ, ಇದಕ್ಕೆ ಮೇಲ್ಜಾತಿ ಕೆಳಜಾತಿ ಸಂಬಂಧ ಇಲ್ಲ. ಎಲ್ಲರೂ ಕಲಿಯಬೇಕಾದ ವಿದ್ಯೆ, ಎಲ್ಲರಿಗೂ ಕಲಿಸಬೇಕಾದ ವಿದ್ಯೆ. ಒಂದು ವೇಳೆ ಈ ಜಾತಿಯವರಿಗೆ ನಾ ಕಲಿಸಬಾರ್ದು ಅಂಥೇಳಿ ಕಲಿತವನಿಗೇನಾದರೂ ಬಂತಂದ್ರೆ ಅವ ಸಂಗೀತಗಾರನಲ್ಲ, ಅವ ಸಂಗೀತಗಾರನಲ್ಲ. ಎಲ್ಲ ಜಾತಿಗೂ ಸಮಾನವಾಗಿ ವಿದ್ಯೆಯನ್ನು ದಾರಿ ಎರಿಬೇಕವ, ಅದು ನಿಜವಾದ ಸಂಗೀತಗಾರನ ಲಕ್ಷಣ. ನಿಜವಾಗಲೂ ಕೂಡ ಇವರೇನದಾರಲ್ಲ, ಇಬ್ಬರು ದಂಪತಿಗಳು ಭವ್ಯರಾಣಿ ಮತ್ತು ಸುಜಿತ್ ಅದ್ಭುತ ಕೆಲಸ ಮಾಡ್ಯಾರ, ಚಲೋ ಕೆಲಸ ಮಾಡ್ಯಾರ. ಬಹಳ ಖುಷಿ ಅನಿಸುತ್ತೆ, ಬಹಳ ಖುಷಿ ಅನಿಸುತ್ತೆ ಅವ್ರು ಮಾಡಿದ ಕೆಲಸ ನೋಡಿದ್ರೆ. ಅವರೊಳಗೆ ಜಾತಿ ಇಲ್ಲ ಮೊದಲನೇದಾಗಿ, ಅವರೊಳಗೆ ಜಾತಿ ಇಲ್ಲ ಮೊದಲನೇದಾಗಿ. ಜಾತ್ಯತೀತ ಬದುಕು ಅವ್ರದ್ದು, ಅವ್ರದ್ದು ಜಾತ್ಯತೀತ ಬದುಕು. ಅವರಿಬ್ಬರು ಒಳಗೆ ಖಾಲಿ ಅದಾರ, ಅವರಿಬ್ಬರು ಒಳಗೆ ಖಾಲಿ ಅದಾರ. ಹಾಗಾಗಿ ಖಾಲಿ ಇರೋ ವಾದ್ಯಗಳನ್ನು ಕೈಯಾಗಿ ತಗೊಂಡು ನಿಮಗೊಂದಿಷ್ಟು ಕಲಿಸುವಂಥ ಪ್ರಯತ್ನ ಮಾಡಕತ್ಯಾರ. ಎಷ್ಟು ಸಾಧ್ಯ ಐತೆ ಅಷ್ಟು ಸಹಾಯ ಮಾಡಿರಿ ನೀವು ಸಹಾಯ ಮಾಡಿರಿ. ಅವರ ಹೇಳಿದರು, ನಾವಿಬ್ಬರು ಗಂಡ ಹೆಂಡ್ತಿ ₹1 ನಾವು ಹಾಕಿಲ್ಲ, ಎಲ್ಲ ಅವರ ಮಾಡ್ಯಾರ ಅಂತ ಹೇಳಿದರು. ಇನ್ನೂ ಮಾಡ್ರಿ. ಯಾವುದನ್ನು ಕಟ್ಕೊಂಡು ಸಾಯಂಗಿಲ್ಲ. ಬಹಳ ಗಳಿಸಿದ್ರೆ ಹೊಳಿಗೆ ಬಿದ್ದು ಸಾಯ್ಬೇಕಾಕೈತಿ, ಬಹಳ ಗಳಿಸಿದ್ರೆ ಯಾರ್ದಾರ ಗುಂಡಿಸ್ಕೊಂಡು ಹೊಡ್ಕೋಬೇಕಾಕೈತಿ ಅಲ್ಲ. ಬಹಳ ಗಳಿಸಿದ್ರೆ ಹೊಳಿಗೆ ಬಿದ್ದು ಸಾಯ್ಬೇಕಾಕೈತಿ, ಬಹಳ ಗಳಿಸಿದ್ರೆ ಅವನು ಇಸ್ಕೊಂಡು ಹೊಡ್ಕೋಬೇಕಾಕೈತಿ. ಸಂಗೀತ ಕಾರ್ಯಕ್ರಮಕ್ಕೆ ಕೊಟ್ಟು ಬಿಟ್ರೆ ಹೊಳಿಗೂ ಬೀಳಬೇಕಾಗಿಲ್ಲ, ಹೊಡ್ಕೋಬೇಕಾಗಿಲ್ಲ. ಮಸ್ತ್ ಖುಷಿಯಾಗಿರ್ಬೋದು, ಆನಂದವಾಗಿರ್ಬೋದು. ಅದಕ್ಕೊಂದು ಸ್ವಲ್ಪ ನಿಮ್ಮ ಆಯುಷ್ಯ ವೃದ್ಧಿ ಆಗಬೇಕಾಗಿತ್ತು ಅಂತಂದ್ರೆ ಒಂದು ಸ್ವಲ್ಪ ಇವ್ರ ಕಾರ್ಯಕ್ರಮ ಜವಾಬ್ದಾರಿ ನಮಗಿರ್ಲಿ ಬಿಡ್ರಿ ಅಂತ ನೀವು ಅಂದ್ರಿ ಅಂತಂದ್ರೆ ಬಹಳ ಒಳ್ಳೆಯದಾಗುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು, ಈ ಸಂಗೀತದ ಬಗ್ಗೆ ನಾನು ಮಾತಾಡ್ಕೊತ ಹೊಂಟೆ ಅಂದರೆ ಎಷ್ಟು ಬೇಕಷ್ಟು ಮಾತಾಡ್ತೀನಿ, ಬೇಡ ಸಾಕು. ಮೊದಲು ಪಂಚಾಕ್ಷರ ಗವಾಯಿಗಳು, ಆ ನಂತರದಲ್ಲಿ ಪುಟ್ಟರಾಜ ಗವಾಯಿಗಳು. ಪುಟ್ಟರಾಜ ಗವಾಯಿಗಳ ಗುರುಗಳು ಪಂಚಾಕ್ಷರ ಗವಾಯಿಗಳು. ಪಂಚಾಕ್ಷರ ಗವಾಯಿಗಳ ಗುರುಗಳು ಹಾನಗಲ್ ಕುಮಾರಸ್ವಾಮಿಗಳು. ಹಾನಗಲ್ ಕುಮಾರಸ್ವಾಮಿಗಳು ಚಲೋ ಪದ್ಯಗಳನ್ನು ಬರೆದಾರ. ಒಬ್ಬ ಬಡವರ ಮನೆ ಭಿಕ್ಷಕ್ಕೆ ಹೋದಂಥ ಸಂದರ್ಭದೊಳಗೆ ಅವ್ರ ಮನೆಯೊಳಗೆ ಹೇಳ್ತಾರ, ನಿಮಗೆ ಯಾವ ಮೂಲದಲ್ಲಿ ನಾವು ಭಿಕ್ಷೆಯನ್ನು ನೀಡಬೇಕು, ಇಂತಿಂಥ ಕುರುಡು ಮಕ್ಕಳನ್ನು ಮನಾಗಿಟ್ಟುಕೊಂಡು ಅವ್ರನ್ನ ಹೊಟ್ಟೆ ತುಂಬಿಸಿಕೊಳ್ಳಾರ್ದ ಬಳಲಾಕತ್ತೀವಿ, ಸಾವುಕಾರ ಮನೆಗೆ ಹೋಗಿ ಭಿಕ್ಷಾ ಬೇಡೋದು ಬಿಟ್ಟು ನಮ್ಮಂಥ ಬಡವರ ಮನೆ ಭಿಕ್ಷಾ ಬೇಡಕ್ಕೆ ಬಂದಿರಲ್ಲ ನೀವು ಸ್ವಾಮಿಗಳು, ನಿಮಗೆ ನಾಚಿಕಾಗಂಗಿಲ್ಲನ ಅಂತಂದ್ರು. ಸ್ವಲ್ಪ ಜೋರು ಮಾಡಿದರು, ಕಾಣಂಗಿಲ್ಲ ಇವೆಲ್ಲ ಹುಡುಗರು. ಕುಮಾರಸ್ವಾಮಿಗಳಂತಾರ,
ನಾನೆಲ್ಲಿ ನಿಮ್ಮನ್ನು ಬೆಳ್ಳಿ ಬಂಗಾರ ಜೋಳ ಕಾಳು ಭತ್ತ ಬೇಡಕ್ಕೆ ಬಂದೀನಿ, ನಿಮಗೆ ಯಾವುದು ಭಾರ ಆಗೈತಲ್ಲ ಅದನ್ನು ನಾನು ಜೋಳಿಗೆಗೆ ಹಾಕಿದ್ರು ಮುಗ್ದ ಹೋತಲ್ಲ ಅಂತಾರೆ ಅವ್ರು. ವಿಚಾರ ಮಾಡ್ರಿ, ಯಾವುದು ನಿಮಗೆ ಭಾರ ಆಗೈತಲ್ಲ ಅದನ್ನು ನನಗೆ ಹಾಕ್ರಿ, ನಾನು ಮಾಡ್ತೀನಿ ಜೋಪಾನ ಅಂತೇಳಿ ಇಷ್ಟಂದು ಕೂಡಲೇ ತಂದೆ ತಾಯಿಗಳೇ ಖುಷಿ ಆಯಿತು. ಎರಡೂ ಹುಡುಗರನ್ನು ಬಡ ಬಡ ಅವ್ರ ಕೈಯಾಗ ಕೊಟ್ಬಿಟ್ರು. ಗದಗಯ್ಯ ಗುರುಬಸಯ್ಯ, ಯಾಕ್ರಿ ಮಂತೇಶ್ವರ ಶಾಸ್ತ್ರಿಗಳು, ಗದಗಯ್ಯ ಗುರುಬಸಯ್ಯ, ಎರಡು ಹುಡುಗರು ಗದಗಯ್ಯ ಗುರುಬಸಯ್ಯ. ಎರಡೂ ಹುಡುಗರನ್ನ ಕುಮಾರಸ್ವಾಮಿಗಳು ಕೈಯಾಗ ಕೊಟ್ಟಾಗ ಆ ಎರಡು ಕುರುಡು ಹುಡುಗರನ್ನು ಭಿಕ್ಷಾ ಬೇಡಿಕೊಂಡು ಮಠಕ್ಕೆ ತಗೊಂಡು ಹೋಗಿ ಎಷ್ಟು ಚಂದ ಜೋಪಾನ ಮಾಡಕತ್ತಿದ್ರಂದ್ರೆ ನೀವು ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅದನ್ನು. ಅಷ್ಟು ಚಲೋ ಜೋಪಾನ ಮಾಡಕತ್ತಿದ್ರು. ಎಂದೂ ಮಾವಿನ ಹಣ್ಣು ಕಾಣದೇ ಇರುವಂಥ ಒಂದು ಹುಡುಗ ವಿಪರೀತ ಮಾವಿನ ಹಣ್ಣು ತಿಂದು ಲೂಸ್ ಮೋಷನ್ ಆಗಿ ವೈದ್ಯಕೀಯ ಸೌಲಭ್ಯ ಸಿಗಲಾರ್ದ ಜೀವ ಕಳ್ಕೊಂತು. ಇನ್ನೊಬ್ಬ ಉಳ್ಕೊಂಡ, ಆತಗೆ ಸಂಗೀತ ಕಲಿಸ್ಲಿಕ್ಕೆ ಹತ್ತಿದ್ರು. ಆತನೇ ಪಂಚಾಕ್ಷರಿ ಗವಾಯಿ. ಕಲಿತ 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 ಸಾಕಷ್ಟು ಕಲಿತ. ನೆನಪಿನಾಗಿಟ್ಕೋರಿ. ಹಾಗೆ ಹಾನಗಲ್ ಕುಮಾರಸ್ವಾಮಿಗಳು ಪಂಚಾಕ್ಷರಿ ಗವಾಯಿ ಸಣ್ಣವಿದ್ದಾಗ ಆತ ದೊಡ್ಡ ಸಂಗೀತಗಾರನಾಗೋ ತನಕ ಅವರು ಖರ್ಚು ಮಾಡಿದ ಹಣ ಎಷ್ಟು ಗೊತ್ತಾ? 12,000. ಕೆಲವು ಮಂದಿ 14,000 ಅಂತಾರೆ. 12 ಅನ್ಕೋರಿ, 14,000 ಅನ್ಕೋರಿ. ಇವತ್ತಿನ ಕಾಲದ ಲೆಕ್ಕ ಹಾಕ್ಬೇಡ್ರಿ, ಅದನ್ನು 12,000 14,000. ನಾನು ಹೇಳ್ತಾ ಇರುವಂಥ 12-14,000 ಯಾವಾಗಿಂದ ಗೊತ್ತಾ? 2 ರೂಪಾಯಿಗೆ ಒಂದು ತೊಲಿ ಬಂಗಾರ ಇದ್ದಾಗ. ಈಗ ಗೊತ್ತಾತಲ್ಲ ಅದರದ್ದು ಎಷ್ಟು ಕಿಮ್ಮತ್ ಅಂತೇಳಿ. 2 ರೂಪಾಯಿಗೆ ಒಂದು ತೊಲಿ ಬಂಗಾರ ಸಿಗುವಾಗ ಅವ್ರು ಖರ್ಚು ಮಾಡಿದ ಹಣ ಎಷ್ಟು? ಅದ್ರ ಮೇಲೆ ನೀವು ಲೆಕ್ಕ ಹಾಕೋರಿ ಅವ್ರು ಎಷ್ಟು ಹಣ ಅವತ್ತಿನ ಕಾಲಕ್ಕೆ ಖರ್ಚು ಮಾಡಿರಬೇಕು ಅಂತೇಳಿ. ಗೊತ್ತಿರಲಿ, ಭಾಳ ಹೇಳಲ್ಲ. ಪಂಚಾಕ್ಷರಿ ಗವಾಯಿಗೆ ಯಾರ್ಯಾರು ಕರ್ನಾಟಕದೊಳಗೆ ಭಾಳ ಚಲೋ ಸಂಗೀತ ಕಲ್ತವ್ರು ಅದಾರ ಅವ್ರನ್ನೆಲ್ಲರನ್ನು ಕರೆಸಿ ಪಾಠ ಹೇಳಿಸ್ತಿದ್ರು ಅಜ್ಜವ್ರು. ನಿನ್ನ ವಿದ್ಯೆ ಆತಕ್ಕೆ ಕೊಡು, ನಿನ್ನ ವಿದ್ಯೆ ಆತಕ್ಕೆ ಕೊಡು, ಕೊಡಿಸಿದ್ರು. ಪಂಚಾಕ್ಷರಿ ಗವಾಯಿಗಳು ಹೇಳ್ತಾರ, ತಮಿಳ್ನಾಡಿನೊಳಗೆ ತಂಜಾವೂರೊಳಗೆ ಒಬ್ಬರದಾರ ಅಜ್ಜವ್ರು. ಆಯ್ತಪ್ಪ ಅವನ್ನೂ ಕರೆಸ್ತೀನಿ, ಅವಂದು ಏಟೈತಿ ಕಲಿ. ಮೈಸೂರಾಗಿದ್ದವ್ರನ್ನ ಕರೆಸಿದ್ರು, ಶಿವಮೊಗ್ಗ ಜಿಲ್ಲಾ ಶಿಕಾರಿಪುರದಾಗಿದ್ದ ಶಿರಾಳಕೊಪ್ಪದಾಗಿದ್ದವ್ರನ್ನ ಕರೆಸಿದ್ರು, ತಂಜಾವೂರದಿಂದ ಕರೆಸಿದ್ರು. ಎಲ್ಲ ಮುಗಿದ ಮೇಲೆ ಮುಗಿತಾ ಸಂಗೀತ ಕಲಿಯೋದು? ಇಲ್ಲ ರೀ, ಮಧ್ಯಪ್ರದೇಶದೊಳಗೆ ಇಂದೋರ್ ಅಂತ ಒಂದು ಊರು ಐತಿ. ಆ ಮಧ್ಯಪ್ರದೇಶದ ಇಂದೋರದೊಳಗೆ ಅಬ್ದುಲ್ ವಹೀದ್ ಖಾನ್ ಅಂತಕ್ಕಂಥ ಒಬ್ಬ ದೊಡ್ಡ ಸಂಗೀತಗಾರ ಇದ್ದಾನೆ, ಅವನ ಕಡೆಗೆ ಒಂದಿಷ್ಟು ಕಲಿಬೇಕು ನಾನು. ಅಂದ್ರೆ ನೀವು ವಿಚಾರ ಮಾಡಿರಿ, ಇದ ಊರಾಗ ಇದ್ದುಕೊಂಡು ಕಲಿಯಾಕ ಒಲ್ಲೆ ಅಂತೀರಿ. ಆತ ನೋಡಿದ್ರೆ ಯಾವ ರಾಜ್ಯದೊಳಗೆ ಐತೆ. ಅವತ್ತೆ 100 ವರ್ಷದ ಹಿಂದಿನ ಕಾಲದೊಳಗೆ ಆ ಮಧ್ಯಪ್ರದೇಶದ ಇಂದೋರದಿಂದ ಅಬ್ದುಲ್ ವಹೀದ್ ಖಾನನ ಕಡೆಗೆ ಒಂದಿಷ್ಟು ಕಲಿಬೇಕಂದಾಗ ಆಯ್ತಪ್ಪ ಆತನ್ನು ಕರೆಸ್ತೀನಿ ಅಂತೇಳಿ ಅವತ್ತಿನ ಕಾಲಕ್ಕೆ ಮಧ್ಯಪ್ರದೇಶದ ಇಂದೂರನ್ನು ಸಂಪರ್ಕ ಮಾಡ್ತಾರೆ ಅಜ್ಜವರು. ಮಾಡಿ ಆತನ ಪರಿಚಯ ಮಾಡಿಕೊಂಡು ಆತನ ಬರಮಾಡ್ಕೋಬೇಕಾದ್ರೆ ಆತ 3 ಕಂಡೀಷನ್ ಹಾಕ್ತಾನೆ. ಕುಮಾರಸ್ವಾಮಿಗಳ ಬಗ್ಗೆ ವಿಚಾರ ಮಾಡಿರಿ, ಸ್ವಾಮಿಗಳನ್ನವ್ರು ಹೆಂಗಿರ್ಬೇಕು. 3 ಕಂಡೀಷನ್ ಹಾಕ್ತಾನೆ ಆತ. ನಿಮ್ಮ ಹುಡುಗನಿಗೆ ನಾನು ಸಂಗೀತ ಕಲಿಸಬೇಕಾಗಿದ್ದರೆ ನಾನು ಮುಸ್ಲಿಂ ಸಮಾಜದಲ್ಲಿ ಹುಟ್ಟಿರೋದ್ರಿಂದ ನಾ ದಿನಕ್ಕೆ 5 ಹೊತ್ತು ನಮಾಜ್ ಮಾಡಬೇಕು. ನಿಮ್ಮ ಮಠದಲ್ಲಿ ನಮಾಜ್ ಮಾಡಲಿಕ್ಕೆ ಅವಕಾಶ ಕೊಡ್ತೀರಾ? ಮೊದಲ ಪ್ರಶ್ನೆ. ನಿಮ್ಮ ಮಠ ಮಸೀದಿ ಆಗತ್ತೆ ನಾ ನಮಾಜ್ ಮಾಡಕತ್ತಿದ್ರ? ಆರ್ ಯು ರೆಡಿ? ಕ್ಯಾಪ್ ತಯಾರ ಹೇ? ಕೇಳ್ದವ. ಮೊದಲನೇದ್ದು. ಮತ್ತೇನು? ಕುಮಾರಸ್ವಾಮಿಗಳು ಕೇಳಿದರು, ನಾನು ನಿರಂತರ ಮಾಂಸಾಹಾರ ತಿಂತಕ್ಕಂಥವ, ಮುಸ್ಲಿಮ್ನಾಗಿರೋದ್ರಿಂದ ನನಗೆ ಪ್ರತಿನಿತ್ಯ ಮಾಂಸಾಹಾರದ ಊಟ ಬೇಕು. ಕನಿಷ್ಠ ವಾರದಲ್ಲಿ 2 ಸಾರಿ ಆದರೂ ಮಾಂಸಾಹಾರದ ಊಟ ಕೊಡ್ತೀರಾ ನಿಮ್ಮ ಮಠದಾಗ? ಸ್ವಲ್ಪ ಹಂಗೆ ವಿಚಾರ ಮಾಡಿರಿ, ಸುಮ್ಮನೆ ಸೀರಿಯಸ್ ಆಗಿ ತೊಗೋಬೇಕಿಂತವೆಲ್ಲ. ಮಾಂಸಾಹಾರದ ಊಟ ಕೊಡ್ತೀರಾ? ಮತ್ತೇನು ಅಂದರು, 1 ತಿಂಗಳಿಗೆ ನನ್ನ ಪಗಾರ 200 ರೂಪಾಯಿ. 2 ರೂಪಾಯಿಗೆ 1 ತೊಲಿ ಬಂಗಾರ ಇದ್ದಾಗ ಆತನ ಪಗಾರ ಎಷ್ಟು ಒಂದು ತಿಂಗಳಿಗೆ? ಸ್ವಲ್ಪ ಹಂಗೆ ವಿಚಾರ ಮಾಡ್ರಿ. 200 ರೂಪಾಯಿ ಪಗಾರ ಕೊಡ್ತೀರಾ ಅಂತಂದಾಗ ಅಜ್ಜವರು ಸ್ವಲ್ಪ ಇವನು 3 ಹೆಚ್ಚು ಕಡಿಮೆ ಮಾಡೋನು ಅಂತಂದ್ರು. ಅವರು ಹೆಂಗೆ ಹೆಚ್ಚು ಕಡಿಮೆ ಮಾಡೋದು? ಏನಿಲ್ಲಪ್ಪ,
ನಮ್ಮ ಮಠದಾಗ ನೀನಿರೋ ತನಕ ಒಂದು ಮಸೀದಿ ಕಟ್ಟಿ ಕೊಡ್ತೀವಿ ನಾವು ಅಂತಾರೆ. ಪಂಚಾಕ್ಷರಿಗೆ ಸಂಗೀತ ವಿದ್ಯೆಯನ್ನು ಕೊಡುವ ಸಲುವಾಗಿ ನೀನು ಇರೋ ತನಕ ನಮ್ಮ ಮಠದಾಗ ಒಂದು ನಮಾಜ್ ಮಾಡಲಿಕ್ಕೆ ಒಂದು ಮಸೀದಿಯನ್ನು ಮಾಡಿಕೊಡ್ತೀವಿ. ನಂಬರ್ 1. ಮಾಂಸಾಹಾರದ ಊಟ ಅಂತಂದಾಗ ಅದು ಒಂದು ನಮ್ಮ ಆಶ್ರಮದಲ್ಲಿ ಸಾಧ್ಯ ಇಲ್ಲ. ಮಗ್ಗಲೊಂದು ಹಳ್ಳಿ ಒಳಗೆ ಹೇಳ್ತೀವಿ, ಆ ಮಾಂಸಾಹಾರಿಗಳ ಮನೆಯೊಳಗೆ ಅಡಿಗೆ ಮಾಡಿಸ್ತೀವಿ, ಅದಕ್ಕೆ ರೊಕ್ಕ ನಾವೇ ಕೊಡ್ತೀವಿ, ನೀನು ಹೋಗಿ ಅಲ್ಲಿ ಊಟ ಮಾಡಿಕೊಂಡು ಬಂದು ಇಂಥ ಸ್ವಾಮಿಗಳು ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ಅಲ್ಲಿ ಹೋಗಿ ಊಟ ಮಾಡ್ಕೊಂಬ ಅಂದರು. ಆದರೆ ಬರುವಾಗ ಸ್ನಾನ ಮಾಡ್ಕೊಂಬ ಅಂತೇಳಿದರು. $200 ಪಗಾರ ಕೊಡೋಕೆ ತಯಾರಾದರೂ ಕೊಟ್ಟರು. ವಿಚಾರ ಮಾಡ್ರಿ, ಆ ಮನುಷ್ಯ ಬಂದಲ್ಲ, ಆ ಸ್ವಾಮಿಗಳು ಯಾರ್ದೋ ಮನೆಯೊಳಗೆ ಹುಟ್ಟಿದ ಒಂದು ಕುರುಡು ಹುಡುಗನ ಸಲುವಾಗಿ ಇಷ್ಟು ತ್ಯಾಗ ಮಾಡ್ತಾರಂದರೆ, ಇವತ್ತಿನಿಂದ ನಾ ಮಾಂಸಾಹಾರವನ್ನು ಮುಟ್ಟಬಾರದು ಅಂತೇಳಿ ಆ ಪುಣ್ಯಾತ್ಮ ಮಾಂಸಾಹಾರ ಕೈಬಿಟ್ಟ. ಸ್ವಾಮಿಗಳಿಗೆ ಹೇಳ್ದವ, ಇವತ್ತಿನಿಂದ ನಾನು ಮಾಂಸಾಹಾರಿಯಾಗಿರೋದಿಲ್ಲ, ಸಸ್ಯಾಹಾರಿಯಾಗಿರ್ತೀನಿ. ಮಾಂಸ ಬಿಟ್ಟೆ. ಅನಿವಾರ್ಯವಾಗಿ ನಾನು ಇಷ್ಟು ಕುಟುಂಬವನ್ನು ನಿರ್ವಹಣೆ ಮಾಡಬೇಕಾಗಿದೆ, ನೀವು ಅಷ್ಟು ಕೊಡ್ರಿ ಅಂಥೇಳಿ ಬಂದ ಪಂಚಾಕ್ಷರ ಗವಾಯಿಗೆ ವಿದ್ಯೆಯನ್ನು ಕೊಟ್ಟ. ಕುಮಾರಸ್ವಾಮಿಗಳು ಅಂದ್ರೆ ಏನನ್ನೋದು ಗೊತ್ತಾಯ್ತಲ್ಲ ನಿಮಗೆ? ಇಂತಹ ಸಾವಿರ ಘಟನೆಗಳು ಅವ್ರ ಜೀವನದಲ್ಲಿ ಆಗ್ಯಾವ. ಸಾವಿರ ಪಂಚಾಕ್ಷರಿ ಗವಾಯಿಗೆ ಒಂದೇ ಒಂದು ಅವ್ರ ಕಂಡೀಷನ್ ಮಾಡಿದ್ದು, ನೀನು ಮದುವೆ ಆಗಬೇಡ. ನೀ ಮದುವೆ ಆದಿ ಅಂತಂದ್ರೆ ನಾನು ಸಮಾಜದ ಹಣವನ್ನು ಭಿಕ್ಷಾ ಬೇಡಿ ನಿನ್ನನ್ನು ವಿದ್ಯಾವಂತನನ್ನಾಗಿ ಮಾಡಿದ್ದೀನಿ. ನೀನು ಮದುವೆ ಆಗಿಬಿಟ್ಟೆ ಅಂದ್ರೆ ನಿನ್ನ ಹೆಂಡತಿ ಮಕ್ಕಳು ಪಾಲಾಗುತ್ತೆ, ನಿನ್ನ ವಿದ್ಯೆ ಅದು ಇಡೀ ಸಮಾಜಕ್ಕೆ ಮುಟ್ಟಬೇಕಂದ್ರೆ ನೀ ಮದುವೆ ಆಗಬಾರ್ದಪ್ಪ, ಬ್ರಹ್ಮಚಾರಿ ಆಗಿರಬೇಕು ಅಂತ ಹೇಳಿ ಆತನಿಗೆ ಬ್ರಹ್ಮಚಾರಿ ಆಗಿರಲಿಕ್ಕೆ ಆದೇಶ ಮಾಡಿದರು ಕುಮಾರಸ್ವಾಮಿಗಳು. ಬ್ರಹ್ಮಚಾರಿ ಆಗಲಿಕ್ಕೆ ಒಂದೇ ಒಂದು ಕಾರಣ, ಅದು ಸಮಾಜದ ಸ್ವತ್ತಾಗಲಿ ವಿದ್ಯೆ ಅಂತ. ಅದರ ನಂತರದಲ್ಲಿ ಪುಟ್ಟರಾಜ ಗವಾಯಿಗಳನ್ನು ತಂದು ಬಿಟ್ಟರು. ಸಣ್ಣ ಹುಡುಗ, ತಲೆಯಿಂದ ಹಿಡ್ಕೊಂಡು ಕಾಲ ತನಕ ಚರ್ಮ ರೋಗ. ಯಾರಿಗೆ? ಪುಟ್ಟರಾಜ ಗವಾಯಿಗಳಿಗೆ. ತಲೆಯಿಂದ ಹಿಡ್ಕೊಂಡು ಕಾಲ ತನಕನೂ ಕೂಡ ಚರ್ಮ ರೋಗ. ಎಲ್ಲಿ ನೋಡ್ತಿರಲ್ಲಿ ಕೀವ ಸೋರ್ತಾ ಇತ್ತು. ಆ ಸಂಕಟಕ್ಕೆ, ದೇಹದಲ್ಲಿ ಆಗುವ ಸಂಕಟಕ್ಕೆ ಪುಟ್ಟರಾಜ ಗವಾಯಿಗಳು ಸಣ್ಣ ಹುಡುಗ, 5 ಬೇಡ 6 ವರ್ಷದ ಹುಡುಗ ಅತ್ಗೋಂತ ಕುದುರ್ತಿತ್ತು. ಒಬ್ಬನ ತಂದೆ ತಾಯಿ ಇಲ್ಲ. ಕುಮಾರಸ್ವಾಮಿಗಳು ಯಾರೂ ಮುಟ್ಟಲಿಕ್ಕೆ ಸಾಧ್ಯವೇ ಇರದೇ ಇರುವಂತಹ ಆ ಪುಟ್ಟರಾಜ ಗವಾಯಿಯನ್ನು ಸ್ವತಃ ಅವರು ಆಯುರ್ವೇದ ವೈದ್ಯರಾಗಿದ್ದರು. ಹಾನಗಲ್ ಕುಮಾರಸ್ವಾಮಿಗಳು ಸ್ವತಃ ವೈದ್ಯರಾಗಿದ್ದರು. ಆ ಹುಡುಗನನ್ನು ತಮ್ಮ ತೊಡಿ ಮೇಲೆ ಕುಂದಿರಿಸಿಕೊಂಡು ಎಲ್ಲ ಗಾಯಗಳನ್ನು ಸ್ವಚ್ಛಾಗಿ ತೊಳೆದು ಆತನಿಗೆ ಔಷಧವನ್ನು ಹಚ್ಚಿ ಜೋಪಾನ ಮಾಡ್ತಾರೆ. ಎಲ್ಲ ಚರ್ಮ ರೋಗ ವಾಸಿಯಾಗುವ ತನಕನೂ ಪೂರ್ಣ ಔಷಧಗಳನ್ನು ತಾವೇ ಕೈಯಿಂದ ಹಚ್ಚಿ ಜೋಪಾನ ಮಾಡ್ತಾರೆ. ಕೇವಲ ಒಬ್ಬ ಪುಟ್ಟರಾಜ ಗವಾಯಿಗಳನ್ನ, ಪಂಚಾಕ್ಷರ ಗವಾಯಿಗಳನ್ನು ಕುಮಾರಸ್ವಾಮಿಗಳು ಅಷ್ಟೇ ಮಾಡಿದವರಲ್ಲ. ನಿಮ್ಮೆಲ್ಲರ ತಲೆಯಾಗಿರಲಿ, ಈ ಇಬ್ಬರು ದಿವ್ಯ ಶಕ್ತಿ, ಸಂಗೀತದ ಶಕ್ತಿಗಳು ಹುಟ್ಟಿದ್ದು ಯಾರಿಂದ ಅಂದರೆ ಹಾನಗಲ್ ಕುಮಾರಸ್ವಾಮಿಗಳಿಂದ. ಬಹಳ ದೊಡ್ಡ ತ್ಯಾಗಿಗಳು. ಇವತ್ತಿನ ದಿವಸ ಎಂತೆಂಥವರು ಪದ್ಮಭೂಷಣ, ಆಭೂಷಣ, ಈ ಭೂಷಣ ಎಲ್ಲ ಎಷ್ಟು ಜನ ಸಂಗೀತಗಾರರು ಚಲೋ ಪ್ರಶಸ್ತಿಗಳನ್ನ ಪಡಿತಾ ಇದ್ದಾರಲ್ಲ, ಆ ಎಲ್ಲ ಸಂಗೀತಗಾರರು ಮೂಲ ಯಾರನ್ನು ನೆನೆಸ್ಕೋಬೇಕು ಅಂದ್ರೆ ಹಾನಗಲ್ ಕುಮಾರಸ್ವಾಮಿಗಳನ್ನ. ಆ ವಿದ್ಯೆಯನ್ನು ಕೊಟ್ಟು ಗುರುಗಳು ಯಾರಪ್ಪ ಅಂತಂದ್ರೆ ಪಂಚಾಕ್ಷರ ಪುಟ್ಟರಾಜ ಗವಾಯಿಗಳವರು. ಅಂತಹ 3 ಜನ ಪೂಜ್ಯರ ಹೆಸರನ್ನು ಇಟ್ಟುಕೊಂಡಿರ್ತಕ್ಕಂಥ ನೀವಿಬ್ಬರು ಗಂಡ ಹೆಂಡತಿ ಧನ್ಯರು, ಮಾನ್ಯರು. ಅವ್ರು ನೆನೆಸ್ಕೊಳ್ತೀರಿ ಅಂದರೆ ನೀವು ಸರ್ವಶ್ರೇಷ್ಠ ವ್ಯಕ್ತಿಗಳು ಅಂತಕ್ಕಂಥ ಮಾತನ್ನು ನಿಮಗೆ ಹೇಳಿ, ನಾ ಇಲ್ಲಿ ಬಂದು ಕುಂತು ಕೂಡಲೇ ಏನು ನಿಮ್ಮದೆಲ್ಲ ಆಕಾರ ನೋಡಿದೆ,
ಈ ಕಾರ್ಯಕ್ರಮದೊಳಗೆ ನಾ ಕಾಣಿಕೆಯನ್ನು ಮುಟ್ಟಬಾರದು ಅನ್ನುವಂಥ ತೀರ್ಮಾನವನ್ನು ಆ ಕ್ಷಣಕ್ಕೆ ಮಾಡಿಕೊಂಡೆ ನಾನು. ಮತ್ತು ಹಂಗಂತೇಳಿ ಎಲ್ಲಿಯೂ ತೊಗೊಳೋದಿಲ್ಲ, ಸ್ವಾಮಿಗಳು ಕೊಟ್ಟ ಹೊಕ್ಕಾರಂತೇಳಿ ಉಸಿರು ಕರಿಯಾಕೆ ಚಾಲೂ ಮಾಡಿರಿ. ನಾವೇನು ಬಿಟ್ಟು ಹೋಗೋದಿಲ್ಲ. ಗೊತ್ತೈತೆ ನಮ್ಗೆ ಎಲ್ಲಿ ಕೊಟ್ಟು ಹೋಗ್ಬೇಕು ಎಲ್ಲಿ ಬಿಟ್ಟು ಹೋಗ್ಬೇಕು ಅನ್ನೋದು ಎರಡೂ ನಮಗೆ ಭಾಳ ಚಲೋ ಗೊತ್ತದಾವ. ಅದರ ಸಲುವಾಗಿ ನನಗಂತೂ ಅವರ ಎಲ್ಲ ಚಟುವಟಿಕೆಗಳನ್ನು ನೋಡಿ ಪರಿಪೂರ್ಣ ಭಾವಾಪರವೇಶನ ಆಗಿದ್ದೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಒಟ್ಟಾರೆ ಸಾಕು. ಅವರಿಬ್ಬರು ಮಹಾತ್ಮರು, ಪುಟ್ಟರಾಜ ಗವಾಯಿಗಳು, ಪಂಚಾಕ್ಷರ ಗವಾಯಿಗಳು ವಿಪರೀತ ಬಡ ಮಕ್ಕಳಿಗಾಗಿ, ಅಂಧ ಅನಾಥ ಮಕ್ಕಳಿಗಾಗಿ, ಎಲ್ಲ ಜಾತಿಯ ಮಕ್ಕಳಿಗಾಗಿ, ಒಂದೇ ಜಾತಿ ಇಲ್ಲ ಅಲ್ಲಿ. ಅವ್ರು ಹೇಳ್ತಾರೆ ಕುಮಾರಸ್ವಾಮಿಗಳು, ಕೇವಲ ಒಂದು ಜಾತಿಗೆ ವಿದ್ಯೆಯನ್ನು ಕೊಡಬೇಡ, ಎಲ್ಲ ಜಾತಿಯ ಮಕ್ಕಳಿಗೆ ಸಮಾನವಾಗಿ ವಿದ್ಯೆಯನ್ನು ಕೊಡಬೇಕಪ್ಪ ನೀನು ಅಂತ ಹೇಳಿದ್ದಕ್ಕಾಗಿ ಆ ಕುಮಾರ ಮಹಾಸ್ವಾಮಿಗಳವರು ಅದನ್ನು ಮಾಡಿದರು. ಇವರು ಆಶ್ರಮ ಕಟ್ಟಿದರು. ವಿದ್ಯೆ ಎಲ್ಲೆಲ್ಲಿ ಬಂತು ನೋಡ್ರಿ, ಎಲ್ಲ ಕಡೆಗೆ ಬಂತು. ಒಟ್ಟಾರೆ ನೀವೇನದಿರಲ್ಲ ನಿಮ್ಮ ಮಕ್ಕಳನ್ನು ಇಲ್ಲಿ ಸಂಗೀತ ಕಲಿಯಾಕೆ ಕಳಿಸ್ರಿ. ಕೊನೆಯದಾಗಿ ಒಂದೇ ಒಂದು ಮಾತು ಹೇಳಿಬಿಡ್ತೀನಿ. ಈ ಜಗತ್ತಿನೊಳಗೆ ಹಾವಿನಂಥ ಹಾವು ತಲೆ ಹಾಕತ್ತೆ, ಹೌದಾ? ಸಾಕ್ಷಾತ್ ಪಶುಭಿ ಸಮಾನ ಅನ್ನೋದಕ್ಕೆ ಅದನ್ನು ಅರ್ಧಕ್ಕೆ ಕಟ್ ಮಾಡಿದ್ದೇನೆ. ಅಕ್ಬರ್ ಮಹಾರಾಜನ ಒಂದು ಕತೆ ಹೇಳಾಕತ್ತಿದ್ದೆ, ಅದೊಂದು ಸ್ವಲ್ಪ ಮಿಸ್ಟೇಕ್ ಆಗಬಾರ್ದು, ಮುಗಿಸಾಕತ್ತಿದ್ದೆ. ಅದನ್ನೊಂದು ಹೇಳಿಬಿಡ್ಲಿ. ಅಕ್ಬರ್ ಮಹಾರಾಜ ಘೋಷಣೆ ಮಾಡಿದ್ದ. ಅವ ಏನು ಮಾಡಿದ್ದ ಅಂದ್ರೆ 21 ದಿವಸ ಒಂದು ಆಕಳಿಗೆ ಮೇವು ಹಾಕಿದ್ದಿಲ್ಲ, ನೀರು ಕುಡಿಸಿದ್ದಿಲ್ಲ. ಎಷ್ಟು ದಿವಸ? 21 ದಿವಸ ಅದಕ್ಕೆ ನೀರಿಲ್ಲ, ಮೇವಿಲ್ಲ, ಹಾಗೆ ಉಪವಾಸ ಕಟ್ಟಿದ್ದ. ಯಾರು ಸಂಗೀತ ಹಾಡಲಿಕ್ಕೆ ಪ್ರಾರಂಭ ಮಾಡ್ತೀರಿ ಅದರ ಮುಂದೆ ಏನಿಟ್ಟರು ಅದು ಬಾಯಿ ಹಾಕಿರಬಾರ್ದು. ಎಷ್ಟು ಹಸದೈತೆ ಅದು? 21 ದಿವಸ ಹಸದೈತಿ. ಅಂತಹ ಸಂಗೀತಗಾರರು ಯಾರದಿರಿ ಬರ್ರಿ ಅಂತಂದು ಕೂಡಲೇ ಇವ ಅನ್ಬೇಕು, ಅದ್ರ ಬಾಯಿ ಮುಂದೆ ಹಾಕಬೇಕು ತಿನ್ನಕ್ಕೆ. ಎಂಥ ಹಸಿರು ಹುಲ್ಲು ಹಾಕಿದ್ರೆ ಅಲ್ಲಿ ಅಂತಂದ್ರೆ ಮನುಷ್ಯರ ತಿನ್ಬೇಕು ಅದನ್ನು. ಅಷ್ಟು ಸುಂದರವಾದ ಹುಲ್ಲು. ಪ್ರಾಣಿ ಇವು ಪಶು ತಿನ್ನೋದಲ್ಲ, ಮನುಷ್ಯರು ಅದನ್ನು ನೋಡಿದ್ರೆ ನಾನಷ್ಟು ತಿನ್ಬೇಕಪ್ಪ ಅನ್ನುವಷ್ಟು ಚಲೋ ಹುಲ್ಲನ್ನು ತರಿಸಿಟ್ಟಾನ ರಾಜ. ಆ ಹುಲ್ಲನ್ನು ಆಕಳದ ಮುಂದೆ ಹಾಕಿದ ಕೂಡಲೇ ಬಾಯಿ ಹಾಕಕ್ಕೆ ಹೋತು. ಇವ ಸಂಗೀತ ಕಾರ್ಯಕ್ರಮ ಪ್ರಾರಂಭ ಹಾಡಕ್ಕೆ ಚಲೋ ಮಾಡಿದ. ಯಾವಾಗ ಹಾಡಕ್ಕೆ ಚಲೋ ಮಾಡಿದ್ನಲ್ಲ, ಬಾಯಾಗ ಹುಲ್ಲು ಹಿಡ್ಕೊಂಡು 1 ತಾಸು ಬರೀ ಅವನ್ನ ನೋಡ್ಕೊಂತ ಕೇಳ್ಕೊಂತ ಕುಂತಿತ್ತಂತದು. ಅಂದರೆ ಸಾಕ್ಷಾತ್ ಪಶುಭಿ ಸಮಾನ ಅನ್ನುವಂಥ ಮಾತು ಸುಳ್ಳು ಅಂತ. ಅದು ಸುಳ್ಳು. ಯಾಕಂದ್ರೆ ಪಶುಗಳು ಕೂಡ ಸಂಗೀತವನ್ನು ಕೇಳ್ತಾವ, ಹಾವಿನಂಥ ಹಾವು ಕೂಡ ಸಂಗೀತವನ್ನು ಕೇಳುತ್ತೆ. ಎಲ್ಲ ಪ್ರಾಣಿ ಪಕ್ಷಿಗಳು ಸಂಗೀತಕ್ಕೆ ತಲ್ಲೀನಾಗಿ ಹೋಗ್ಬಿಡ್ತಾವ. ನೀವು ಯಾರ ಗೆಳೆತನ ಮಾಡಬೇಕು ಅಂದ್ರೆ, ಯಾರು ಸಂಗೀತ ಪ್ರಿಯರದಾರ ಅವ್ರ ಗೆಳೆತನ ಮಾತ್ರ ಮಾಡಬೇಕು ಹೊರತಾಗಿ ಸಂಗೀತವನ್ನು ಯಾರು ಹೇಟ್ ಮಾಡ್ತಾರ, ಸಂಗೀತವನ್ನು ಯಾರು ವಿರೋಧ ಮಾಡ್ತಾರ ಅವ್ರ ಗೆಳೆತನ ಮಾಡಬೇಡ್ರಿ. ಸಂಗೀತವನ್ನು ವಿರೋಧ ಮಾಡುವವರು ನಿಮಗೆ ಒಂದಿಲ್ಲ ಒಂದು ದಿವಸ ದುಃಖ ಕೊಟ್ಟ ತೀರ್ತಾರ. ಅವ್ರು ಎಂದೂ ನಿಮಗೆ ಆತ್ಮೀಯರಾಗಿ ಉಳಿಯಲಿಕ್ಕೆ ಸಾಧ್ಯ ಇಲ್ಲ. ಸಂಗೀತ ನೀವು ಯಾವಂದರ ಸ್ನೇಹ ಮಾಡಬೇಕಾಗಿತ್ತಂದ್ರೆ, ಇಲ್ಲೊಂದು ಶಾಸ್ತ್ರೀಯ ಸಂಗೀತ ಕೇಳ್ತೀನಂತಂದ್ರೆ ಬಂದ್ ಮಾಡೋಯಪ್ಪ ಎಲ್ಲಿದಂತಂದು ಕೂಡಲೇ ಅವನಿಂದ ದೂರ ಎದ್ದು ಹೋಗ್ಬಿಡ್ರಿ. ಬಹುಶಃ ನಿಮಗೆ ಭಾಳ ಖುಷಿಯಾಗುತ್ತಂತ ಹೇಳಿ ಸುದೀರ್ಘ ಸಮಯ ಮಾತಾಡಿದೆ. ಸಮಾರಂಭದ ಅಧ್ಯಕ್ಷರ ಧ್ವನಿ, ಅವರ ವಿಚಾರಗಳು ಬಹುಶಃ ನನ್ನ ಬಗ್ಗೆ ಹೇಳಿದ್ರ ಬದಲಿ ಸಂಗೀತದ ಬಗ್ಗೆ ಮತ್ತೊಂದ್ರ ಬಗ್ಗೆ ಹೇಳಿದ್ರು ಚಲೋ ಇತ್ತೇನೋ. ಯಾಕಂದ್ರೆ ಅಷ್ಟು ಚಲೋ ಧ್ವನಿ ಒಳಗೆ ಬರೀ ನನ್ನ ವಿಚಾರ ಬಂತಲ್ಲ ಅನ್ನುವಂಥ ಮುಜುಗುರನು ನನಗಾಯಿತು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ಇಂತಹ ಮಾವನ ಅಳಿಯ ಆಗಿರ್ತಕ್ಕಂಥ ಇವರೇ ಧನ್ಯರು ಅಂತೇಳಿ ನಾನು ಹೇಳ್ಕೊಳ್ಳಕ್ಕೆ ಬಯಸ್ತೀನಿ. ಮತ್ತು ಇವರು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹುಟ್ಟಿದ್ದ ಈ ಎಲ್ಲ ವಿದ್ಯೆಗಳನ್ನು ಪೋಷಣೆ ಮಾಡೋ ಸಲುವಾಗಿ ನಿಮ್ಮ ಇಲಾಖೆಯೊಳಗೆ ಇಲ್ಲಿ ನೀವು ಎಷ್ಟು ದಿವಸ ಇರ್ತೀರಿ ಅಷ್ಟು ದಿವಸದ ತನಕ ಏನೇನು ಮಾಡೋಕ್ಕೆ ಸಾಧ್ಯ ಐತಿ ಎಲ್ಲದನ್ನು ಇವ್ರಿಗೆ ಮಾಡಿ ಹೋಗ್ರಿ ಅನ್ನುವಂಥ ಮಾತನ್ನು ಅವ್ರಿಗೆ ನಾನು ಹೇಳಕ್ಕೆ ಬಯಸ್ತೀನಿ. ಕನ್ನಡ ಸಂಸ್ಕೃತಿ ಸಚಿವರಿಗೆ ನಾನೇನಾದರೂ ಹೇಳಬೇಕಾಗಿತ್ತಂತಂದ್ರೆ ನಿಮ್ಮ ಪರವಾಗಿ ನಾನು ಹೇಳಕ್ಕೆ ತಯಾರಿದ್ದೀನಿ. ಶಿಫಾರಸು ಮಾಡೋ ಕೆಲಸ ನೀವು ಮಾಡಿರಿ, ವಸೂಲಿ ಹಚ್ಚೋ ಕೆಲಸ ನಾ ಮಾಡ್ತೀನಿ. ಇಬ್ಬರೂ ಸೇರ್ಕೊಂಡು ಇವ್ರಿಗೆ ಏನು ಬೇಕಾಗೈತಿ. ಯಾಕೆ ಇದು ಮಜಾ ಐತೆ ನೋಡ್ರಿ, ಶಿಫಾರಸು ಮಾಡಬೇಕು, ವಸೂಲಿನೂ ಹಚ್ಚಬೇಕು. ಇವ್ರು ಭಾಳ ಚಂದ ಹೇಳಕತ್ತಿದ್ರು ಸರ್ಕಾರದ ಹಣೆ ಬರನ. ಹಿಂದೆ ರಾಜ
ಈಗಿನೂ ಬರೇ ವಸೂಲಿ ಮ್ಯಾಲ ಹೊಕ್ಕವು. ಯಾವೂ ಕೂಡ ಕಲಾ ಪೋಷಕರಾಗಿ ಯಾವ ಸರ್ಕಾರನೂ ಉಳಿದಿಲ್ಲ. ಒಂದೇ ಸರ್ಕಾರ ಅಲ್ಲ, ಮತ್ತು ಈಗಿನ ಸರ್ಕಾರ ವಿರೋಧ ಮಾಡಕತ್ಯಾರ ಅನ್ಕೊಂಡ್ರಿ ನೀವು. ಈಗಿನ ಸರ್ಕಾರ ಆದ್ರೇನೋ, ಅದ್ರ ಹಿಂದಿನ ಸರ್ಕಾರ ಆದ್ರೇನೋ, ಇದ್ರ ಮುಂದಿನ ಸರ್ಕಾರ ಆದ್ರೇನೋ, ಅವಕ್ಕೆ ಗಾಂಧ ಗಾಳಿ ಗೊತ್ತಿಲ್ಲ. ಅವಕ್ಕೆ ಸಂಗೀತ ಅಂದ್ರೆ ಆಗಿ ಬರೋದಿಲ್ಲ. ಅಂಥವು MLA MP ಆಗಕತ್ಯಾವ. ಒಂದಿಷ್ಟು ಬಂದೇ ಇಲ್ಲ ನೋಡ್ರಿ, ಇವತ್ತು ಹಾಕಿದ್ರು ಬಂದಿಲ್ಲ ಅಂತಂದ್ಮೇಲೆ ಅವಕ್ಕೆ ಸಂಗೀತಕ್ಕೆ ಆಗೋದಿಲ್ಲ ಅಂತ ನನಗೆ ಹಂಗೆ ಅನ್ಸಾಕತ್ತಿತ್ತು. ಅಂತೂ ಒಟ್ಟಾರೆ ಇರಲಿ, ಸಂಗೀತ ಪ್ರೇಮಿಗಳನ್ನು ಕರೆಸ್ರಿ, ಸಂಗೀತ ಪ್ರೇಮಿಗಳು ಈ ಕಾರ್ಯಕ್ರಮವನ್ನು ಪೋಷಣೆ ಮಾಡಿರಿ, ಪರಂಪರೆ ಮುಂದುವರಿಯಲೆಂದು ನಾನು ಅಂತೇನು ಪುಟ್ಟರಾಜ ಗವಾಯಿಗಳು ಬರೆದಿದ್ದ ಒಂದು ವಚನ ಬಂತು. ಆ ಪರಂಪರೆಯನ್ನು ಮುಂದುವರಿಸ್ಕೊಂಡವ್ರಿ. 2 ಪುಸ್ತಕ ಬಿಡುಗಡೆ ಆಗ್ಯಾವ ಇಲ್ಲಿ. ಒಂದು ಹರೀಶ್ ಹೆಗಡೆ ಬರ್ದಾರ, ಡಾಕ್ಟರ್ ಹರೀಶ್ ಹೆಗಡೆ, ಗಾನಸುಧಾ ಅಂತೇಳಿ, ಅದಕ್ಕೆ $100 ಬೆಲೆ ಐತಿ. ಇನ್ನೊಂದು ಪುಸ್ತಕ ಐತಿ, ಶ್ರೀ ಗುರು ವಚನ ಪ್ರಭಾ ಅಂತೇಳಿ, ಅವರು ಬರ್ದಾರ. ಅವ್ರು ನೋಡ್ರಿ ದೊಡ್ಡ ತಬಲಾವಾದಕರು. ತಬಲಾವಾದಕ ಈ ವಚನಗಳಿಗೆ ಅರ್ಥವನ್ನು ಬರೆದಿರ್ತಕ್ಕಂಥದ್ದು. ನಂಗೆ ಮುನ್ನುಡಿ ಬರಿ ಅಂದರು ಆಗಲ್ಲ, ಅರ್ಧ ಬರ್ದಿನಿ ನಾ ಕುತ್ಕೊಂಡು. ಇನ್ನೊಂದಿಟ್ಟು ಅರ್ಧ ಮಾಡಿ ಕೊಡ್ತೀನಿ ನಿಮಗೆ. ಅದ್ರ ಬಗ್ಗೆ ನಾ ಏನು ಬರಿಬೇಕು ಬರಿತೀನಿ. ಈ 2 ಪುಸ್ತಕ ಬಿಡುಗಡೆ ಆಗ್ಯಾವ. ಒಂದು ತಳ್ಳಗೈತಿ $100 ಒಂದು ದಪ್ಪ ಐತಿ $300 ಯಾರರ ಆಸಕ್ತರಿದ್ದವ್ರು ಇವೆರಡೂ ಪುಸ್ತಕನ ಖರೀದಿ ಮಾಡಿಕೊಂಡು ಹೋಗ್ರಿ ಅನ್ನುವಂಥ ಮಾತನ್ನು ನಿಮಗೆ ಹೇಳಿ, ಆ 2 ಪುಸ್ತಕಗಳ ಬಳಕೆಯನ್ನು ಮಾಡಿಕೋರಿ. ನೀವು ಸಾಧ್ಯವಾದ ಮಟ್ಟಿಗೆ ಸಂಗೀತಗಾರರಾಗ್ರಿ. ಆ ಎಲ್ಲ ಮಕ್ಕಳು ಹಾಡೋದನ್ನು ನೋಡಿ ನಾ ಸೋತಿದ್ದೇನೆ. ಇವ್ರು ಯಾರು ದೊಡ್ಡವರು, ಇವರು ಹುಡುಗರು ನಿಮ್ಮ ಕೈಯಾಗ ಕಲಿತಾರನ. ನಾನು ಹೆಣ್ಮಕ್ಳು ಒಂದು ದೊಡ್ಡ ಸಾಲು ನಿಂತಿತ್ತಲ್ಲ ಹಿಂದೆ, ಅವ್ರು ಅಂದರು ಇವರೆಲ್ಲ ಹಸಿರು ಸೀರಿ ಹೆಣ್ಮಕ್ಳು ಅದಾರಲ್ಲ, ಇವರು ಬರ್ತಾರನ್ರಿ ಕಲಿಯಾಕಂದು. ಇಲ್ರಿ, ಆ ಹುಡುಗರನ್ನ ಬಿಟ್ಟಾರ, ಆ ಹುಡುಗರು ಹಾಡೋದು ನೋಡಿ ಅವರು ಹಾಡಾಕತ್ಯಾರ ಅಂತ. ಹುಡುಗರು ಹಾಡೋದು ನೋಡಿ ಅವರು ಹಾಡಾಕತ್ಯಾರ ಅಂತ ಮಜಾ ಅನಿಸ್ತು ನನಗೊಂಥರ. ಬರೇ ಹುಡುಗರು ಮನ್ಯಾಗ ಹಾಡಾಕತ್ತಿದ್ರೆ ಅವ್ರವನು ಹಾಡಾಕತ್ತಾಳ, ಅವ್ರವನು ಬಂದು ಪ್ರಶಸ್ತಿ ಪತ್ರ ಒಯ್ತಾಳಂದ್ರೆ ಏನು ಅದ್ಭುತ ಅಂತಕ್ಕಂಥದ್ದನ್ನು ನಾವೆಲ್ಲ ವಿಚಾರ ಮಾಡಬೇಕು. ರಾಘವೇಂದ್ರ ಅವರ ನಿಮ್ಮ ಜೀವನದೊಳಗೆ ಎಷ್ಟು ಕಾರ್ಯಕ್ರಮಕ್ಕೆ ನಾನು ಕರೆದಿರಿ, ಇದು ಚಲೋ ಕಾರ್ಯಕ್ರಮಕ್ಕೆ ಕರೆದಿರಿ ಅಂತಕ್ಕಂಥದ್ದನ್ನು ನಿಮಗೆ ಹೇಳಿ, ಒಟ್ಟಾರೆ ನಾ ಬಹಳ ಹೊತ್ತು ಮಾತಾಡಿದ್ರೆ ಬೇಸರ ಮಾಡ್ಕೋಬೇಡ್ರಿ, ಮರೆತು ಬಿಡ್ರಿ ಅದನ್ನು ಅನ್ನುವಂಥ ಮಾತನ್ನು ಹೇಳಿ, ರೋಗಕ್ಕೆ ಯಾವುದು ಮದ್ದು? ರಾಗನೇ ಮದ್ದು ಅಂತ ಹೇಳಿ ನಮ್ಮ ಮಾತನ್ನು ಮುಗಿಸ್ತೀನಿ.